ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ವಿಶೇಷವಾದಂತ ವಿಚಾರದ ಮೂಲಕ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಒಂದು ವೇಳೆ ತುಂಬಾ ಜನ ಡಾಕ್ಟರ್ ಆಗಬೇಕು ಅಂತ ಕನಸು ಕಾಣ್ತಾರೆ. ನಾನಾ ಕಾರಣಗಳಿಗಾಗಿ ಭಾರತದಲ್ಲಿ ಡಾಕ್ಟರ್ MBBS ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಥವಾ ಡಾಕ್ಟರ್ ಆಗೋದಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಇರುವಂತ ಅವಕಾಶ ಅಂದ್ರೆ ಅದು ವಿದೇಶ. ಹಿಂದಿನ ಎಪಿಸೋಡ್ ನಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಸ್ತೃತವಾಗಿ ಮಾತನಾಡಿದ್ದೇವೆ. ಯಾರಾದ್ರೂ ನೋಡಿಲ್ಲ ಅಂತಂದ್ರೆ ಆ ಎಪಿಸೋಡ್ ಅನ್ನು ಒಮ್ಮೆ ನೋಡ್ಕೊಂಡು ಬನ್ನಿ. ಪ್ರಮುಖವಾಗಿ ಈ ನೀಟ್ ಪರೀಕ್ಷೆ ಅಧ್ವಾನ, ಪ್ರಶ್ನೆ ಪತ್ರಿಕೆ ಲೀಕ್, ಅದಾದ ಬಳಿಕ ಅದು ವಿದ್ಯಾರ್ಥಿಗಳ ಮೇಲೆ ಮಾಡಿದಂತ ಇಂಪ್ಯಾಕ್ಟ್ ಏನು, ಎಲ್ಲದಕ್ಕೆ ಸಂಬಂಧಪಟ್ಟಾಗ ಆಳವಾಗಿ ಮಾತನಾಡಿದ್ದೇವೆ. ಅದನ್ನ ನೋಡ್ಕೊಂಡು ಬನ್ನಿ. ಪರ್ಟಿಕ್ಯುಲರ್ ಆಗಿ ನಾನು ಈ ಎಪಿಸೋಡ್ ನಲ್ಲಿ ಮಾತನಾಡುವಂತ ವಿಚಾರ ಏನಪ್ಪಾ ಅಂದ್ರೆ, ನೀವು ರಷ್ಯಾ ಸೇರಿದಂತೆ ಒಂದಷ್ಟು ದೇಶಗಳಿಗೆ ಹೋಗುವಂತ ಅವಕಾಶ ಇದೆಯಲ್ಲ, ಅಲ್ಲಿ ಹೋದಂತ ಸಂದರ್ಭದಲ್ಲಿ ಹೇಗೆ, ಅಲ್ಲಿ MBBS ನ ಪ್ರಕ್ರಿಯೆಗಳೇನು, ಅದಕ್ಕೆ ಸಂಬಂಧಪಟ್ಟ ಮಾತನಾಡ್ತಾ ಹೋಗೋಣ. ಹೆಚ್ಚು ಕಡಿಮೆ 16 ವರ್ಷದಿಂದ ಈ ಕ್ಷೇತ್ರದಲ್ಲಿ ಇರುವಂತ ಡಾಕ್ಟರ್ ಡ್ರೀಮ್ಸ್ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತ ಮುಬಾರಕ್ ಅವರು ನಮ್ಮ ಜೊತೆಗಿದ್ದಾರೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ನೀವು ವಿದೇಶದಲ್ಲಿ MBBS ಮಾಡಬೇಕು ಅಂದ್ರೆ ಅದಕ್ಕೆ ಸೂಕ್ತ ವೇದಿಕೆಯನ್ನ ಕಲ್ಪಿಸಿಕೊಡುವಂತ ಕೆಲಸ. ಅಂದ್ರೆ ಅಡ್ಮಿಷನ್ ಇಂದ ಹಿಡಿದು ಡಾಕ್ಟರ್ ಆಗಿ ವಾಪಸ್ ಬರುವವರೆಗೆ ಸಂಪೂರ್ಣ ನಿಮ್ಮ ಜವಾಬ್ದಾರಿಯನ್ನ ಇವರು ತೆಗೆದುಕೊಳ್ತಾರೆ. ಅದ್ ಹೇಗೆ ಅನ್ನೋದನ್ನ ಅವ್ರ ಜೊತೆಗೆ ನಾವು ಮಾತನಾಡ್ತಾ ಹೋಗೋಣ. ಸರ್, ಹಿಂದಿನ ಎಪಿಸೋಡ್ ನಲ್ಲಿ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಹೀಗಾಗಿ ನಾನು ಅದನ್ನ ಮತ್ತೊಮ್ಮೆ ರಿಪೀಟ್ ಮಾಡಕ್ ಹೋಗಲ್ಲ. ನನ್ನ ನೇರವಾದಂತ ಪ್ರಶ್ನೆ ಅಂದ್ರೆ, ಈಗ ಓಕೆ, ನನ್ನ ಭಾರತದಲ್ಲಿ MBBS ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಇಟ್ಕೊಳ್ಳಿ. ಕಟ್ ಆಫ್ ಇಂತಿಷ್ಟು ಅಂತ ಇರುತ್ತೆ, ಬೇರೆ ಬೇರೆ ಕಾರಣಗಳಿಗಾಗಿ. ಜೊತೆಗೆ ಈ ಬಾರಿ ನೀಟ್ ಪರೀಕ್ಷೆ ಅಧ್ವಾನ ಸಾಕಷ್ಟು ಚರ್ಚೆ ಮಾಡಿದ್ವಿ. ಜೊತೆಗೆ ಎರಡನೇ ಬಾರಿ ಪರೀಕ್ಷೆ ಆದಾಗ, ಮರು ಪರೀಕ್ಷೆ ಆದಾಗ ಪೇಪರ್ ಸಿಕ್ಕಾಪಟ್ಟೆ ಟಫ್ ಇತ್ತು. ಹೀಗಾಗಿ ತುಂಬಾ ಜನ ಅವಕಾಶವನ್ನೇ ಕಳ್ಕೊಂಡ್ಬಿಟ್ರು. ಈಗ ಅವ್ರಿಗೆ ಇರುವಂತ ಒಂದೇ ಒಂದು ಆಯ್ಕೆ ಅಂದ್ರೆ ಅದು ವಿದೇಶ. ಹೇಗೆ ಪ್ರೋಸೆಸ್, ಹೇಗೆ ಆ ಕಟ್ ಆಫ್ ಎಲ್ಲ ಹೇಗೆ? ಸರ್, ಈಗ ಫಸ್ಟ್ ನಮ್ಮ ದೇಶದಲ್ಲಿ, ನಮ್ಮ ಭಾರತದಲ್ಲಿ ಮೆಡಿಕಲ್ ಮಾಡಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಪ್ರಕಾರ OBC SC ST ಕ್ಯಾಟಗರಿ ಇರೋರು ಮಿನಿಮಮ್ 530 560 ಮಾರ್ಕ್ಸ್ ಸ್ಕೋರ್ ಮಾಡಿದ್ರೆ ಮಾತ್ರ ನಮ್ಮ ಕರ್ನಾಟಕದಲ್ಲಿ ಸೀಟ್ ತಗೊಳ್ಳಕ್ಕೆ ಸಾಧ್ಯ. ಈಗ ಜನರಲ್ ಕ್ಯಾಟಗರಿ ಆಗಿದ್ರೆ 600 620 ಮಾರ್ಕ್ಸ್ ತಗೊಂಡ್ರೆ ಮಾತ್ರ ಕರ್ನಾಟಕದಲ್ಲಿ ಸೀಟ್ ತಗೊಳಕ್ ಸಾಧ್ಯ. ಇವಾಗ ನೀವು ಹೇಳಿದಂಗೆ ಪೇಪರ್ ತುಂಬಾ ಟಫ್ ಬಂತು. ಬಯಾಲಜಿ 360 ಅಂದ್ರೂ ಕೂಡ ಫಿಸಿಕ್ಸ್ 180, ಕೆಮಿಸ್ಟ್ರಿ 180. ಆ ಟೋಟಲ್ 50% ಆಫ್ ದಿ ಪೇಪರ್ ಟಫ್ ಮಾಡಿಬಿಟ್ಟು ಇಂಡಿಯಾದಲ್ಲಿ ಸೀಟ್ ತಗೊಳ್ಳಿ ಅಂದ್ರೆ ಅದು ಇಂಪಾಸಿಬಲ್ ಸರ್. ಈಗ ಅಂತ ವಿದ್ಯಾರ್ಥಿಗಳಿಗೆ ಮತ್ತೆ ಪೋಷಕರಿಗೆ, ಮಕ್ಕಳಿಗೆ ತನ್ನ ಡಾಕ್ಟ್ರೇ ಮಾಡ್ಬೇಕಂತ ಕನಸು ಕಂಡಿರುವಂತ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಅಂದ್ರೆ ಅದು ವಿದೇಶ. ವಿದೇಶದಲ್ಲಿ ಬಂದು ಇವತ್ತು ಸುಮಾರು ಕಂಟ್ರಿಗಳಿದೆ. ಅದರಲ್ಲಿ ನಮ್ಮ ಭಾರತದಿಂದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹೋಗುವಂತ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತೆ ಕಂಟ್ರಿ ಬಗ್ಗೆ ನಾನು ಮಾತಾಡಕ್ ಬಂದ್ರೆ, ಅತಿ ಹೆಚ್ಚು ವಿದ್ಯಾರ್ಥಿಗಳು ಹೋಗೋದೇ ರಷ್ಯಾ ಕಂಟ್ರಿಗೆ. ಅದಾದ ನಂತರ ಬಂದು ಜಾರ್ಜಿಯಾ ಕಂಟ್ರಿಗೆ ಹೋಗ್ತಾರೆ. ನೆಕ್ಸ್ಟ್ ಬಂದು ಉಜ್ಬೇಕಿಸ್ತಾನಿಗೆ ಹೋಗ್ತಾರೆ. ಅದಾದ ನಂತರ ವಿಯೆಟ್ನಾಮು, ಸಣ್ಣ ಪುಟ್ಟ ಕಂಟ್ರೀಸ್ ಇದೆ. ಮತ್ತೆ ಮೇಜರ್ ಕಂಟ್ರೀಸ್ ಇರೋದೇ ರಷ್ಯಾ, ಜಾರ್ಜಿಯಾ, ಉಜ್ಬೇಕಿಸ್ತಾನ್. ಪರ್ಟಿಕ್ಯುಲರ್ ಆಗಿ ಆ ದೇಶಗಳಿಗೆ ಸಂಬಂಧಪಟ್ಟಾಗ ನಾವು ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ, ಈಗ ನಾನು ವಿದೇಶಕ್ಕೆ ಹೋಗಬೇಕು ಅಂದ್ರೆ ನಾನು ಕನಿಷ್ಠ ಎಷ್ಟು ಮಾರ್ಕ್ಸ್ ಬಂದಿರಬೇಕು, ಏನು? ಇಂಡಿಯಾದಲ್ಲಿ ಈಗ ಸ್ಟೂಡೆಂಟ್ ಮೆಡಿಕಲ್, ಈಗ ವಿದೇಶದಲ್ಲಿ MBBS ಮಾಡಬೇಕು ಅಂತ ಹೇಳಿದ್ರೆ OBC SC ST ಕ್ಯಾಟಗರಿ ಇರೋರು 177 ಮಾರ್ಕ್ಸ್ ಬೇಕಾಗುತ್ತೆ, 177. ಅದೇ ಜನರಲ್ ಕ್ಯಾಟಗರಿ ಆಗಿದ್ರೆ 213 ಮಾರ್ಕ್ಸ್, 213 ಮಾರ್ಕ್ಸ್ ಇದ್ರೆ ಮಾತ್ರ ಅವ್ರಿಗೆ ಫಾರಿನ್ ಅಲ್ಲಿ ಹೋಗಿ ಮೆಡಿಕಲ್ ಮಾಡಕ್ಕೆ ಅವಕಾಶ ಡಾಕ್ಟರ್ ಡ್ರೀಮ್ಸ್ ವತಿಯಿಂದ ಮಾಡ್ಕೊಡ್ಬೋದು. ಓಕೆ, ಈಗ ಎಷ್ಟು ಮಾರ್ಕ್ಸ್ ಬಂದಿದ್ರೆ, ನೀವು ಅಂದ್ರೆ ಸಲಹೆ ಕೊಡೋದಾದ್ರೆ, ಈಗ ಎಷ್ಟು ಮಾರ್ಕ್ಸ್ ಬಂದಿದ್ರೆ ಓಕೆ ಎಲ್ಲವನ್ನೂ ಕೂಡ ಬದಿಗಿಟ್ಟು ಬನ್ನಿ ನಮ್ಮ ಹತ್ರ ನಿಮ್ಮನ್ನು ವಿದೇಶ ಕಳಿಸ್ಕೊಡ್ತೀವಿ ಅಂತ ಎಷ್ಟು ಮಾರ್ಕ್ಸ್ ಹೇಳ್ತೀರಿ ನೀವು? ಸರ್, 450ಕ್ಕಿಂತ ಕಡಿಮೆ ಬಂತಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕದಲ್ಲಿ ಸೀಟ್ ಸಿಗಲ್ಲ ಸರ್. ಯಾಕಂದ್ರೆ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಏನ್ ಮಾಡ್ತಾರಂದ್ರೆ, ಈಗ ನಮಗೆ ನಮ್ಮ ದೇಶದಲ್ಲಿ ನಮಗೆ ಸೀಟ್ ಸಿಗ್ಬಿಡುತ್ತೆ, ನಮ್ಮ ಸ್ಟೇಟ್ ಅಲ್ಲಿ ನಮಗೆ ಸೀಟ್ ಸಿಗ್ಬಿಡುತ್ತೆ ಅಂತ. 450ಕ್ಕಿಂತ ಕಡಿಮೆ ಮಾರ್ಕ್ಸ್ ಬಂದಿದ್ರೆ ಸರ್ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಸೀಟು ಸಿಗೋದಿಲ್ಲ. ನಾವ್ ಹೇಳ್ಬೋದು ಹೈಯೆಸ್ಟ್ ಸೀಟ್ಸ್ ಇದೆ ನಮ್ಮ ಹತ್ರ ಅಂತ. 1,90,000 ಸ್ಟೂಡೆಂಟ್ ಬರ್ದಿದ್ದಾರೆ, ನಮ್ಮ ಹತ್ರ ಸೀಟ್ ಇರೋದು 14,500 ಸೀಟ್ಸ್. 14,000 to 15,000 ಸೀಟ್ಸ್ ಇಟ್ಕೊಂಡು 1,90,000 ವಿದ್ಯಾರ್ಥಿಗಳ ಕನಸು ನನಸು ಮಾಡ್ಬೇಕಂದ್ರೆ ವಿಚ್ ಇಸ್ ಇಂಪಾಸಿಬಲ್. ಈಗ ಕಡಿಮೆ ಮಾರ್ಕ್ಸ್ ಇದೆ, ಜಸ್ಟ್ ಎಲಿಜಿಬಲ್ ಆಗಿದೀವಿ ಅಂದ್ರೆ ನಾನು ಹೇಳಿರುವಂತ ಈಗ ರಷ್ಯಾ ಕಂಟ್ರಿ ಆಗಿರ್ಬೋದು, ಜಾರ್ಜಿಯಾ ಕಂಟ್ರಿ ಆಗಿರ್ಬೋದು, ಉಜ್ಬೇಕಿಸ್ತಾನ್ ಕಂಟ್ರಿ, ಇದರಲ್ಲಿ ಬಂದು ಪಾಸಿಂಗ್ ಪರ್ಸೆಂಟೇಜ್ ಚೆನ್ನಾಗಿದೆ, ಗವರ್ಮೆಂಟ್ ಫಂಡ್ ಇದೆ, ಮತ್ತೆ ಹೈಯೆಸ್ಟ್ ರೇಟ್ ಅಲ್ಲಿ ವಿದ್ಯಾರ್ಥಿಗಳು ಬಂದು ಆ ಒಂದು ಕಂಟ್ರಿಗೆ MBBS ಮಾಡಕ್ಕೆ ಹೋಗ್ತಾರೆ ಸರ್. ಓಕೆ, ಇದಾಯ್ತು. ಈಗ ತುಂಬಾ ಜನರಿಗೆ ಇದ್ದಂತ ಪ್ರಶ್ನೆ ಅಥವಾ ಗೊಂದಲ ಅಂದ್ರೆ, ಅಲ್ಲಿಗೆ ಹೋಗಿ ಬಂದ್ಮೇಲೆ ಇಲ್ಲೊಂದು ಪರೀಕ್ಷೆ ಬರಿಬೇಕು, ಎಕ್ಸಾಕ್ಟ್ಲಿ ಅದು ಟಫ್, ಆ ರೀತಿಯಲ್ಲಿ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಇತ್ತು. ಈ ಬಾರಿ ಒಂದಷ್ಟು ಬದಲಾವಣೆ ಆಗಿದೆ, ಅದೇನು ಅಂತ? ಸರ್, ಈಗ ನಮ್ಮ ದೇಶದಲ್ಲಿ ಓದಬೇಕಾಗಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತೆ ವಿದೇಶದಲ್ಲಿ ಓದಬೇಕಾಗಿರುವಂತಹ ವಿದ್ಯಾರ್ಥಿಗಳಿಗೆ ಬಂದು ಒಂದು ಕಾಮನ್ ಎಕ್ಸಾಮ್ ಅಂತ ಮಾಡಿದ್ದಾರೆ. ಈಗ ಆ ಕಾಮನ್ ಎಕ್ಸಾಮ್ ಹೆಸರು ಬಂದು ನೆಕ್ಸ್ಟ್ ಅಂತ, ನ್ಯಾಷನಲ್ ಎಕ್ಸಿಟ್ ಎಕ್ಸಾಮ್ ಅಂತ ಹೇಳ್ತೀವಿ. ಇದಕ್ಕಿಂತ ಮುಂಚೆ 25-26 ಅಕಾಡೆಮಿಕ್ಸ್ ಅಲ್ಲಿ ಇದ್ದಿದ್ದ ಎಕ್ಸಾಮ್ ಅಂದ್ರೆ ಅದು FMGE, ಫಾರಿನ್ ಮೆಡಿಕಲ್ ಗ್ರಾಜುಯೇಟ್ ಎಕ್ಸಿಟ್ ಎಕ್ಸಾಮ್ ಅಂತ ಇತ್ತು. ಈಗ ಏನ್ ಮಾಡಿದ್ದಾರೆ ಅಂದ್ರೆ ನ್ಯಾಷನಲ್ ಎಕ್ಸಿಟ್ ಎಕ್ಸಾಮ್ ಅಂತ ಮಾಡಿದ್ದಾರೆ. ಅದು ನ್ಯಾಷನಲ್ ಲೆವೆಲ್ ಎಕ್ಸಾಮ್. ನೆಕ್ಸ್ಟ್ ಎಕ್ಸಾಮ್ ಒಂದು ಇಂಡಿಯಾದಲ್ಲಿ ಓದುವಂತ ವಿದ್ಯಾರ್ಥಿ, ವಿದೇಶದಲ್ಲಿ ಓದುವಂತ ವಿದ್ಯಾರ್ಥಿ ಇಬ್ರಿಗೂ ಬಂದು ಒಂದೇ ಕಾಮನ್ ಎಕ್ಸಾಮ್ ಕೊಟ್ಟಿದ್ದಾರೆ ಸರ್. ಅದರಿಂದ
ಆರಾಮಾಗಿ ಕೂಲ್ ಆಗಿರ್ಬೋದು. ಈಗ ಫಸ್ಟ್ ಏನಿತ್ತಂದ್ರೆ ಫಾರಿನ್ ಓದ್ಕೊಂಡ್ ಬಂದ್ರೆ ಒಂದ್ ಎಕ್ಸಾಮ್ ಬರಿಬೇಕಪ್ಪ, ಟಫ್ ಆಗ್ತಿತ್ತು, ನಿಮ್ಗೆ ಡಿಗ್ರಿ ಕೊಡಲ್ಲ, ನಿಮ್ಗೆ ಅದು ಕೊಡಲ್ಲ, ಇದು ಕೊಡಲ್ಲ ಅಂತ ಹೇಳ್ತಿದ್ರು. ಈಗ ಭಾರತದಲ್ಲಿ MBBS ಮಾಡಿದ್ರು ಕೂಡ ಇದು ಬರೀಲೇಬೇಕಾ? ಸೊ ಇವಾಗ ಎಲ್ಲರೂ ಈಕ್ವಲ್ ಆದ್ವಿ. ಯಾಕಂದ್ರೆ ಸ್ಟೂಡೆಂಟ್ಗೆ ನಾವು ಫಾರಿನ್ ಕಳಿಸ್ಬೇಕಾದ್ರೂ ಕೂಡ ನಾವೇ ಪ್ರಿಪರೇಷನ್ ಕೊಡ್ತಾ ಇದೀವಿ. ಯಾವುದೇ ರೀತಿ ನಾವು ಯಾರ ಮೇಲೆ ಡಿಪೆಂಡ್ ಆಗಿಲ್ಲ ಫಸ್ಟ್ ಆಫ್ ಆಲ್. ಯಾಕಂದ್ರೆ ನಾವೇ ಒಂದು ನಿರ್ಧಾರ ತಗೊಂಡು ನಮ್ಮ ಡಾಕ್ಟರೇಟ್ಸ್ ವತಿಯಿಂದ ಹೋಗ್ತಿರುವಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಆ ನೆಕ್ಸ್ಟ್ ಎಕ್ಸಾಮ್ಗೂ ಕೂಡ ಪ್ರಿಪರೇಷನ್ ಕೊಡ್ತಾ ಇದೀವಿ. ಆಲ್ರೆಡಿ ನಮ್ದು ಪ್ಲಾನ್ಸ್ ಇರುತ್ತೆ, ಆಲ್ರೆಡಿ ನಾವು ಅದು ಪ್ರಿಪರೇಷನ್ ಮಾಡ್ತಾ ಇದೀವಿ. ಯಾಕಂದ್ರೆ FMG ರಿಸಲ್ಟ್ ಇವತ್ತು ಆಲ್ಮೋಸ್ಟ್ 65 to 70% ಏನ್ ನಾವು ರಿಸಲ್ಟ್ ಕೊಟ್ಟಿದ್ದೀವಿ. ನಮ್ಮ ಕಡೆಯಿಂದ ಹೋಗಿರುವಂತ ವಿದ್ಯಾರ್ಥಿಗಳ ಕೌಂಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. 65 to 70% ರಿಸಲ್ಟ್ ಕೊಟ್ಟಿದ್ದೀವಿ FMG ಇದು. ಯಾಕಂದ್ರೆ ಸ್ಟೂಡೆಂಟ್ಗೆ ಜಸ್ಟ್ ಸರ್ MBBS ಮಾಡಕ್ಕೆ ಟಾಟಾ ಮಾಡಿ ಕಳ್ಸುವಂತ ಕೆಲಸ ಅಲ್ಲ. ಮುಗಿಸ್ಕೊಂಡು ನಮ್ಮ ದೇಶಕ್ಕೆ ವಾಪಸ್ ಬರೋವರೆಗೂ ಜವಾಬ್ದಾರಿ ನಮ್ದು ಡಾಕ್ಟರ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಎಕ್ಸಾಮ್ ಕೂಡ ಕಂಪಲ್ಸರಿ ಅದಕ್ಕೆ ಪ್ರಿಪರೇಷನ್, ಅದಕ್ಕೆ ಸಲಹೆ, ಅದಕ್ಕೆ ಅಂತ ಪ್ರಿಪರೇಷನ್ ನಮ್ಮಿಂದ ಇರುತ್ತೆ. ಏನು ವರಿ ಮಾಡೋ ನೆಸೆಸಿಟಿ ಇರೋದು. ಓಕೆ, ಇನ್ನೊಂದು ಎಲ್ರಿಗೂ ಗೊಂದಲ ಕ್ಲಿಯರ್ ಆಗ್ಲಿ ಅನ್ನೋ ಕಾರಣಕ್ಕೆ ಇದು ಕೇಳ್ತೇನೆ. ಫಾರಿನ್ ಹೋಗ್ಬಿಟ್ರೆ ಅಲ್ಲೇನೋ ಹಂಗಂತೆ ಹಿಂಗಂತೆ ಬೇರೆ ಬೇರೆ ಒಂದಷ್ಟು ಗೊಂದಲ ಇರುತ್ತಲ್ಲ, ಆತರ ಏನೂ ಇಲ್ಲ. ಹಾಗಾದ್ರೆ ಇಲ್ಲಿ ಮಾಡೋದು ಅಲ್ಲಿ ಮಾಡೋದು ಏನಂತ ವ್ಯತ್ಯಾಸ ಇರಲ್ಲ, ಒಟ್ಟು ಡಾಕ್ಟರ್ ಆಗಿ ಹೊರ ಹೋಗ್ತೀರಿ ನೀವು. ಸರ್ ನೋಡಿ, ಜಗತ್ತ ನೀವು ಎಲ್ಲಿ ಹೋದ್ರು ಕೂಡ MBBS ಬರೋದು 19 ಸಬ್ಜೆಕ್ಟ್. ಎಲ್ಲಿ ಹೋದ್ರು ಕೂಡ ಏನಾಗುತ್ತೆ 19 ಸಬ್ಜೆಕ್ಟ್ಸ್ ಇರೋದು. ಅದೇ 19 ಸಬ್ಜೆಕ್ಟ್ ನೀವು ಭಾರತದಲ್ಲಿ ಸ್ಟಡಿ ಮಾಡ್ರಿ ಇಲ್ಲ ವಿದೇಶದಲ್ಲಿ ಸ್ಟಡಿ ಮಾಡ್ರಿ, ಅದೇ 19 ಸಬ್ಜೆಕ್ಟ್ ಓದ್ಕೊಂಡ್ ಬರ್ತಾರೆ. ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಇಲ್ಲಿ ಏನಾಗುತ್ತೆ ಬ್ರಿಟಿಷ್ ಕರಿಕ್ಯುಲಮ್ ಅನ್ನ ಫಾಲೋ ಮಾಡ್ತೀವಿ. ನಮ್ಮ ಟೋಟಲ್ ಏಷ್ಯಾದಲ್ಲಿ ಫಾಲೋ ಮಾಡೋದು ಬ್ರಿಟಿಷ್ ಕರಿಕ್ಯುಲಮ್. ಅದು ಇಂಡಿಯಾ ಆಗಿರ್ಬೋದು, ಶ್ರೀಲಂಕಾ, ಬಾಂಗ್ಲಾದೇಶ್, ನೇಪಾಲ್, ಚೈನಾ, ಈ 5 ಕಂಟ್ರಿಯಲ್ಲಿ ಬ್ರಿಟಿಷ್ ಕರಿಕ್ಯುಲಮ್ ಅನ್ನ ಫಾಲೋ ಮಾಡ್ತೀವಿ. ಏಷ್ಯಾ ಬಿಟ್ಟು ನಾವ್ ಎಲ್ಲಿ ಹೋದ್ರು ಕೂಡ ಅವ್ರು ಫಾಲೋ ಮಾಡೋದೇ ಅಮೆರಿಕನ್ ಸಿಸ್ಟಮ್. ಸೊ ಅದಕ್ಕೋಸ್ಕರ ವರಿ ಮಾಡೋ ನೆಸೆಸಿಟಿ ಇಲ್ಲ. ಇಲ್ಲಿ ಓದಿದ್ರೆ ಸ್ಟೇಟ್ ಬೋರ್ಡ್ ಇದ್ದಂಗಿರುತ್ತೆ, ಅಲ್ಲಿ ಹೋಗಿ ಓದಿದ್ರೆ CBSE ಬೋರ್ಡ್ ಇದ್ದಂಗಿರುತ್ತೆ. ಇಲ್ಲಿ ಸ್ವಲ್ಪ ಕ್ರೌಡ್ ಅಲ್ಲಿ ಓದ್ತೀರಾ, ಅಲ್ಲಿ ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿರುತ್ತೆ ಲೈಫ್. 12 to 15 ಸ್ಟೂಡೆಂಟ್ಸ್ ಒಂದೊಂದು ಬ್ಯಾಚ್ ಅಲ್ಲಿ ಇರ್ತಾರೆ, ಆರಾಮಾಗಿ ಕಮ್ಯುನಿಕೇಟ್ ಮಾಡ್ಕೋಬಹುದು. ಕ್ಲಿನಿಕಲ್ ರೊಟೇಷನ್ ಚೆನ್ನಾಗಿರುತ್ತೆ, ಕೆಡಾವರ್ ಮೇಲೆ ಪ್ರಾಕ್ಟೀಸ್ ಮಾಡಿಸ್ತಾರೆ. ಏನು ವರಿ ಮಾಡೋ ನೆಸೆಸಿಟಿ ಇರೋದಿಲ್ಲ ಸರ್. ನಾನು ಒಂದಷ್ಟು ಜನರು ಕಾಮೆಂಟ್ಸ್ ಎಲ್ಲ ಗಮನಿಸ್ತಾ ಇದ್ದೆ, ಅದು ಉತ್ತರ ಸಿಗ್ಲಿ ಅನ್ನೋ ಕಾರಣಕ್ಕೆ ನಾನು ಇದನ್ನು ಕೇಳ್ತಾ ಇದ್ದೀನಿ. ಅವ್ರ ಮಕ್ಕಳನ್ನ ನಿಜವಾಗ್ಲೂ ಕಳಿಸಿದಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಆದ್ರೆ ಒಂದಷ್ಟು ಜನ ಕಮೆಂಟ್ಸ್ ಅಂತೂ ಹಾಕ್ತಿರ್ತಾರೆ. ಹೀಗೆ ಹೇಳಿದ್ದನ್ನು ಕೇಳಿ ನೀವು ಕಳ್ಸಕ್ ಹೋಗಬೇಡಿ, ಅವ್ರು ಹೇಳಿದಷ್ಟು ಸುಲಭ ಇರಲ್ಲ, ಹಾಗೆ ಹೀಗೆ ಅಂತ ಹೇಳಿ. ಹೌದಾ ಸರ್? ಈಗ ಮೆಡಿಕಲ್ ಅಂದ್ರೆ ಇಟ್ ಇಸ್ ನಾಟ್ ಎ ಜೋಕ್, ಕರೆಕ್ಟಾ? ಶ್ರಮ ಪಡ್ಲೇಬೇಕು, ಕಷ್ಟ ಪಡ್ಲೇಬೇಕು. ಯಾಕಂದ್ರೆ ಹೇಳೋದಷ್ಟು ಈಸಿ ಅಂದ್ರೆ MBBS ಎಲ್ಲರೂ ಮಾಡ್ಬೋದಲ್ಲ, ಅದಕ್ಕೆ ಕೇಪಬಲ್ ಇರುವಂತ ವಿದ್ಯಾರ್ಥಿಗಳು ಮಾತ್ರ ಇಲ್ಲಿ ಫಾರಿನ್ ಹೋಗ್ತಾರೆ. ಈಗ 22 ಲಕ್ಷ ವಿದ್ಯಾರ್ಥಿಗಳು ಬರೀತಾರೆ, 22 ಲಕ್ಷ ಸ್ಟೂಡೆಂಟ್ ಡಾಕ್ಟರ್ ಆಗ್ತಿಲ್ವಲ್ಲ. ಡಾಕ್ಟರ್ ಆಗ್ತಿರೋದು ಎಷ್ಟು ಜನ? ಸುಮಾರು 1.5 to 2 ಲಕ್ಷ ವಿದ್ಯಾರ್ಥಿಗಳೇ. ಈಗ ಅದರಲ್ಲಿ ಏನಾಗುತ್ತೆ, ನಮ್ಮ ದೇಶದಲ್ಲಿ ಒಂದು 1,30,000 ಸ್ಟೂಡೆಂಟ್ ಇಲ್ಲಿ ಇಂಡಿಯಾದಲ್ಲಿ ಓದ್ತಾರೆ ಅಂದ್ರೆ 1 ಲಕ್ಷ ಸ್ಟೂಡೆಂಟ್ ಫಾರಿನ್ ಹೋಗ್ಬೋದು. ಎಲ್ಲಾರು ಡಾಕ್ಟರ್ ಆಗಕ್ಕೆ ಬರ್ತಿಲ್ವಲ್ಲ. ನೀಟ್ ಎಕ್ಸಾಮ್ ಬರೀತಾ ಇದೀವಿ ಅಷ್ಟೇ. 22 ಲಕ್ಷನೂ ಫಾರಿನ್ ಹೋಗಲ್ಲ, 22 ಲಕ್ಷನೂ ಇಂಡಿಯಾದಲ್ಲಿ ಸೀಟ್ ಇಲ್ಲ. ಬಟ್ ಏನಂದ್ರೆ ಅದಕ್ಕಂತ ಟ್ಯಾಲೆಂಟ್ ಬೇಕು ಸರ್. ಮೆಡಿಕಲ್ ಅನ್ನೋದು ಇಟ್ ಇಸ್ ನಾಟ್ ಎ ಜೋಕ್, ಇಟ್ ಇಸ್ ನಾಟ್ ಈಸಿ. ಅದು ಅಷ್ಟು ಈಸಿ ಅಲ್ಲ ಸರ್. ಏನ್ ಮಾಡ್ತೀವಿ ನಾವು, ನಮ್ಮ ಮೆಂಟಾಲಿಟಿ ಏನಂದ್ರೆ ಎಕ್ಸಾಮ್ ಒಂದು ವಾರ ಇದೆ ಅಂದ್ರೆ ಓದ್ಕೊಳ್ಳೋಣ ಅಂತೀವಿ. ಇಟ್ ಇಸ್ ನಾಟ್ ಪಾಸಿಬಲ್. ಮೆಡಿಕಲ್ ಮಾಡ್ಬೇಕಂದ್ರೆ ಇವತ್ತು ಹೇಳ್ಕೊಟ್ಟಿದ್ದ ಸಬ್ಜೆಕ್ಟ್ ಇವತ್ತೇ ಓದಬೇಕು, ಆವಾಗಲೇ ನೀವು ಡಾಕ್ಟರ್ ಆಗಕ್ಕಾಗೋದು. ನಾನು ಶನಿವಾರ ಓದ್ತೀನಿ, ನಾನು ಭಾನುವಾರ ಓದ್ತೀನಿ, ನಾನು ಯಾವಾಗಲೂ ಗೌರ್ಮೆಂಟ್ ಹಾಲಿಡೇ ಬಂದಾಗ ಓದ್ತೀನಿ ಅಂದ್ರೆ ಅದು ಮೆಡಿಕಲ್ ಮಾಡೋಕ್ಕಾಗಲ್ಲ. ಮೆಡಿಕಲ್ ಮಾಡ್ಬೇಕಂದ್ರೆ ಸರ್ ಅದೊಂದು ಡೆಡಿಕೇಶನ್ ಸರ್. ಅದು ಆ ಡೆಡಿಕೇಶನ್ ಒಂದು ಕನ್ಸಿಸ್ಟೆನ್ಸಿ ಇರಬೇಕು. ಆವಾಗಲೇ ಅವನು ಹಠ ಛಲ ಇದ್ರೇನೆ ಡಾಕ್ಟರ್ ಆಗಕ್ ಸಾಧ್ಯ. ಸುಮ್ಮನೆ ದುಡ್ಡು ಕೊಟ್ಬಿಡ್ತೀನಿ, ಅವ್ನು ಏನೋ ಡಿಗ್ರಿ ತಗೊಂಡ್ಬಿಡ್ತಾನೆ, ಅದು ಪಾಸಿಬಲ್ ಇಲ್ಲ. ಅಂತ ಡಿಗ್ರಿ ಯೂಸು ಆಗಲ್ಲ. ಡೈಲಿ ಓದ್ಬೇಕಾಗತ್ತೆ ಸರ್. ನಾವು ತುಂಬಾ ಬೆನ್ನಿಂದ ನಿಂತ್ಕೊಂಡು ಎಲ್ಲ ಅವ್ರಿಗೆ ಹೆಂಗೆ ಸಪೋರ್ಟ್ ಮಾಡಬೇಕು, ಪ್ರತಿಯೊಂದು ಕಡೆಯಿಂದ ಕೂಡ ಸಪೋರ್ಟ್ ಮಾಡ್ತೀವಿ. ಏನಕ್ಕಂದ್ರೆ ನಾಳೆ ನಮ್ಮ ಫ್ಯೂಚರ್ ಅದು. ನಾಳೆ ಒಂದು ಒಳ್ಳೆ ಡಾಕ್ಟರ್ ಆಗಿ ಬಂದ್ರೆ ನಮಗೂ ನಾಳೆ ನೆಸೆಸಿಟಿ ಬೀಳ್ಬೋದು. ಸೊ ಅದಕ್ಕೋಸ್ಕರ ವಿ ನೀಡ್ ಎ ಕ್ವಾಲಿಟಿ ಡಾಕ್ಟರ್ಸ್. ಅಲ್ಲಿ ಹೋದಾಗ ಏನಾಗುತ್ತಂದ್ರೆ ದಿ ಬೆಸ್ಟ್ ಎಜುಕೇಶನ್ ಮಾಡ್ಕೊಂಡು ಬರ್ತಾರೆ. ಅಲ್ಲಿ ಓದೋದು ಅಮೆರಿಕನ್ ಸಿಸ್ಟಮ್ ಸರ್, ಇಲ್ಲಿ ಓದೋದು ಬ್ರಿಟಿಷ್ ಪ್ಯಾಟರ್ನ್. ಸ್ವಲ್ಪ ವ್ಯತ್ಯಾಸ ಇದ್ದೇ ಇರುತ್ತೆ. ಬಟ್ ಜಗತ್ತಲ್ಲಿ ಎಲ್ಲಿ ಹೋದ್ರು ಕೂಡ ಓದೋದು MBBS 19 ಸಬ್ಜೆಕ್ಟೇ. ಕ್ಲೈಮೆಟಿಕ್ ಕಂಡೀಷನ್ ವೈಸ್ ಬಂದು ಡಿಸೀಸಸ್ ಚೇಂಜ್ ಆಗ್ಬೋದು. ಈಗ ಜಮ್ಮು ಕಾಶ್ಮೀರಲ್ಲಿ ಬರುವಂತ ಕಾಯಿಲೆಗಳು ಬೇರೆ, ನಮ್ಮ ಬೆಂಗಳೂರಲ್ಲಿ ಬರೋ ಕಾಯಿಲೆಗಳು ಬೇರೆ, ಚೆನ್ನೈಯಲ್ಲಿ ಬರುವಂತ ಕಾಯಿಲೆಗಳು ಬೇರೆ. ಅಲ್ಲಿ ಏನಾದ ಸ್ಕಿನ್ ಡಿಸೀಸಸ್ ಜಾಸ್ತಿ ಬರುತ್ತೆ. ಎಲ್ಲಿ ಸ್ನೋಫಾಲ್ ಇದ್ದಾಗ ಏನಾಗುತ್ತೆ, ಸ್ಕಿನ್ ಡಿಸೀಸಸ್ ಬೇರೆ ಬರುತ್ತೆ. ಇಲ್ಲಿ ನಮಗೆ ಬೆಂಗಳೂರು ಅಂತ ಡಿಸೀಸಸ್ ಬರಲ್ಲ, ಯಾಕಂದ್ರೆ ಕ್ಲೈಮೆಟಿಕ್ ಕಂಡೀಷನ್ ವೈಸ್ ಚೇಂಜ್ ಆಗ್ಬೋದು. ಬಟ್ ಹ್ಯೂಮನ್ ಮನುಷ್ಯ ಒಂದು ನಮ್ಮ ಬಾಡಿ ಹೆಂಗಿರುತ್ತೆ ಅಂದ್ರೆ ವಿಚ್ ಇಸ್ ರಿಲೇಟೆಡ್ ಟು 19 ಸಬ್ಜೆಕ್ಟ್. ಅವರು ಹೈಟು ಕಲರು ಅದೆಲ್ಲ ಒಂದ್ ಕಡೆ ಇದ್ರು ಕೂಡ MBBS ಅಲ್ಲಿ ಬರೋದ 19 ಸಬ್ಜೆಕ್ಟ್. ಮನುಷ್ಯ ಎಲ್ಲೋದ್ರು ಕೂಡ ಅದೇ ಸಬ್ಜೆಕ್ಟ್ ಓದ್ತಾನೆ, ಅದೇ ತರ ಪ್ರೊಸೀಜರ್ ಇರುತ್ತೆ ಅವನಿಗೆ.
ಹೌದು. ಅದು ಡಿಫ್ರೆನ್ಸ್ ಅನ್ಸಲ್ಲ. ನೀವು MBBS ತಮಾಷೆ ಅಲ್ಲ ಅಂದ್ರೆ ನನಗೊಂದು ಮಾತು ನೆನಪಿದೆ. ಅಂದ್ರೆ ಇರೋ ವೃತ್ತಿಗಳಲ್ಲಿ ಶ್ರೇಷ್ಠವಾದ ವೃತ್ತಿ ಡಾಕ್ಟರ್. 100% ಹೋಗುವಂತ ಪ್ರಾಣ ಉಳಿಸೋರು ಡಾಕ್ಟರ್. ಎಕ್ಸಾಕ್ಟ್ಲಿ. ಅಂತಲ್ಲಿ MBBS ನಾವೇನೋ ಆಟ ಆಡ್ಕೊಂಡು ಸರ್ ಮಾಡ್ಬಿಡ್ತೀವಿ. ನೀವೇ ದೇವರಂತ ಅವ್ರು ಹೇಳ್ಬೇಕಂದ್ರೆ ಅಥವಾ ದೊಡ್ಡ ಮಾತು ಹೇಳ್ಬೇಕಂದ್ರೆ ಅದಕ್ಕೆ ನಾನು ಎಷ್ಟು ಶ್ರಮ ಪಟ್ಟು ಓದ್ಬೇಕು ಸರ್. ಹೌದು. ಸರ್ ನೀವೇ ಸರ್ ದೇವರು ಅಂತ ಹೇಳ್ತಾರೆ. ಯಾಕಂದ್ರೆ ಎಮರ್ಜೆನ್ಸಿ ಸಿಚುವೇಶನ್ಸ್ ನಾವು ನೋಡಿದಾಗ ಏನಾಗುತ್ತೆ ಅಂದ್ರೆ ಸರ್ ಯು ಆರ್ ದಿ ಗಾಡ್ ಅಂತಾರೆ. ಇನ್ ಯಾರಿಗೂ ಹೇಳಲ್ವೇ ನನ್ನ ಪ್ರಕಾರ. ಯಾರು ಹೇಳ್ತೀರಾ ಸರ್? ಇವಾಗ ಯಾರಿಗೆ ಹೇಳ್ತೀವ ನಾವು? ಇಂಜಿನಿಯರ್ ಹೇಳ್ತೀವ? ಇಲ್ಲ, ಡಾಕ್ಟರ್ಗೆ ಅಂತ ಒಂದು ಪೊಸಿಷನ್ ಕೊಟ್ಟಿದೀವಿ. ಆ ಪೊಸಿಷನ್ ಅಂದ್ರೆ ಇಟ್ ಇಸ್ ನಾಟ್ ಈಸಿ. ನೀನೇಪ ಗಾಡ್, ನೀನೇ ದೇವ್ರ ಅಂತ ನಾನು ಹೇಳ್ಬೇಕಾದ್ರೆ ಆ ಮಾತು ನನ್ನ ಮನಸ್ಸಿಂದ ಬರ್ಬೇಕಾದ್ರೆ ಐ ಶುಡ್ ಬಿ ಎ ಬೆಸ್ಟ್ ಡಾಕ್ಟರ್ ಅಲ್ವಾ? ಸೊ ಅದಕ್ಕೋಸ್ಕರ ಆ ಮಾತು ಅವ್ರಿಗೆ ಹೇಳಕ್ ಸಾಧ್ಯ. ನಾವು ಬೇರೆ ಯಾರಿಗೂ ನಾವು ಅಂತ ಮಾತು ನಾವು ಹೇಳೋದಿಲ್ಲ. ಅಂತ ಒಂದು ಸಿಚುವೇಶನ್ ಕ್ರಿಯೇಟಿವ್ ಆಗೋದಿಲ್ಲ ಸರ್. ಓಕೆ, ನನಗೆ ಇದೆಲ್ಲವೂ ಅರ್ಥ ಆಯ್ತು. ನನಗೆ ಇನ್ನು ನೆಕ್ಸ್ಟ್ ಮುಂದಿನ ಹಂತಕ್ಕೆ ಹೋಗೋದಾದ್ರೆ, ತುಂಬಾ ಜನ ಅಥವಾ ನಿಮ್ಮಲ್ಲೇ ನಾನು ಮಾತನಾಡುವಾಗ ಯಾವಾಗಲೂ MBBS ಅಂತಿದ್ದಾಗೆ ನಮ್ಗೆ ರಷ್ಯಾ ನೆನಪಾಗುತ್ತೆ. ಯಾಕೆ ತುಂಬಾ ಜನ ರಷ್ಯಾನ ಪ್ರಿಫರ್ ಮಾಡ್ತಾರೆ ಅಥವಾ ರಷ್ಯಾ ಕಡೆಗೆ ಹೋಗ್ತಾರೆ? ಅಲ್ಲಿ ಹೇಗೆ ಆ ಪ್ರೋಸೆಸ್ ಎಲ್ಲವೂ ಹೇಗೆ ಸರ್? ಇದು ರಷ್ಯಾ ಅಂತ ಹೇಳ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಬಂದು ನಮ್ಮ ದೇಶಕ್ಕೂ ಅವ್ರ ದೇಶಕ್ಕೂ ಇರುವಂತ ಒಂದು ರಿಲೇಶನ್ಶಿಪ್ ತುಂಬಾ ಬಾಂಡಿಂಗ್ ಚೆನ್ನಾಗಿದೆ. ಯಾಕಂದ್ರೆ ಇವರು ನಮ್ಮ ಪ್ರೈಮ್ ಮಿನಿಸ್ಟರ್ ಪದೇ ಪದೇ ವಿಸಿಟ್ ಮಾಡ್ತಿರ್ತಾರೆ. ಒಂದು ಬಾಂಡಿಂಗ್ ಚೆನ್ನಾಗಿದೆ. ಒಂದು ಅವರು ಕೂಡ ತುಂಬಾ ಒಂದು ಇಂಡಿಯನ್ಸ್ಗೆ ಒಂದು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಈಗ ಅಂತಲ್ಲ, ಹಿಂದಿನಿಂದ ಅನ್ನೋದು ನಡೀತಿರುತ್ತೆ ಸರ್. ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಈ ತರ ಬಂದು ಈಗ ವಿಸಿಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಾವು ಸುಮಾರು ವರ್ಷಗಳಿಂದ ಈ ಪ್ರಾಸೆಸ್ ಅಲ್ಲಿ ಇದೀವಿ. ರಷ್ಯಾಗೆ ಹೋದಾಗ ಏನಾಗುತ್ತೆ ಅಂದ್ರೆ ದೇ ಲೈಕ್ ಇಂಡಿಯನ್ಸ್ ಫಸ್ಟ್. ಅದೊಂದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಎರಡನೇ ಮುಖ್ಯ ಕಾರಣ ಏನಿದೆ ಅಂದ್ರೆ ಅವ್ರ ಹತ್ರ ಇರುವಂತ ಗವರ್ಮೆಂಟ್ ಫಂಡ್. ಆ ಫಂಡ್ ಏನಿದೆಯಲ್ಲ ಸರ್, ಮಿನಿಮಮ್ ಬಡ್ಜೆಟ್ ಅಲ್ಲಿ ಸರ್. ಇವತ್ತು ನಾವು BMC ಓದ್ಬೇಕಂದ್ರೆ ಸರ್ ಒಳ್ಳೆ ಮಾರ್ಕ್ಸ್ ತಗೊಂಡ್ರೇನೆ BMC ಓದಕ್ಕಾಗೋದು. ಅಂತ ಆ ರೇಂಜ್ ಅಲ್ಲಿ ಇರುವಂತ ಮೆಡಿಕಲ್ ಕಾಲೇಜಸ್ ಸರ್ ಮಿನಿಮಮ್ 2.5 to 3 lakh rupees ಬಜೆಟ್ ಇದ್ರೆ ರಷ್ಯಾದಲ್ಲಿ ಮೆಡಿಕಲ್ ಮಾಡಬಹುದು. ಅದು ಏನು 80 ವರ್ಷ ಹಳೆ ಕಾಲೇಜಸ್, 25-26 ವರ್ಷದಿಂದ ಇಂಡಿಯನ್ಸು ಆ ಕಂಟ್ರಿಗೆ ಹೋಗ್ತಾ ಇದ್ರೆ, ಆ ಯೂನಿವರ್ಸಿಟಿಗೆ ಹೋಗ್ತಾ ಇದ್ರೆ. ಮೇನ್ ಏನಂದ್ರೆ ಗವರ್ಮೆಂಟ್ ಫಂಡ್. ಎರಡನೇದು ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಇಂಗ್ಲಿಷ್ ಇರುತ್ತೆ. ಮೂರನೇದು ಏನಿರುತ್ತೆ, ಸ್ವಂತ ಹಾಸ್ಪಿಟಲ್ಗಳಿದೆ. ಯಾಕಂದ್ರೆ ಇವತ್ತು ನಮ್ಮ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಏನ್ ಕೇಳುತ್ತಂದ್ರೆ, ನೀವು ಯಾವ್ದಾದ್ರು ಕಂಟ್ರಿಗೆ ಹೋಗ್ರಿ, ಬಟ್ ಅಲ್ಲಿರುವಂತ ಮೆಡಿಕಲ್ ಕಾಲೇಜು ಅವರು ಸ್ಟೇಟ್ ಗವರ್ಮೆಂಟ್ ಇಂದ ರೆಕಗ್ನೈಸ್ ಆಗಿರ್ಬೇಕು. ಎರಡನೇದು ಸ್ವಂತ ಅವ್ರದ್ದು ಹಾಸ್ಪಿಟಲ್ ಇರಬೇಕು. ಮೂರನೇದು ನೀವು ನಮ್ಮ ದೇಶಕ್ಕೆ ವಾಪಸ್ ಬಂದ್ಮೇಲೆ ಒಂದು ಎಕ್ಸಿಟ್ ಎಕ್ಸಾಮ್ ಬರಿಬೇಕು. ಆ ಎಕ್ಸಿಟ್ ಎಕ್ಸಾಮ್ ಹೆಸರು ನೆಕ್ಸ್ಟ್. ಅದಕ್ಕೆ ಪ್ರಿಪರೇಷನ್ ಆಲ್ವೇಸ್ ಡಾಕ್ಟರ್ ನಿಮ್ಸ್ ಮಾಡ್ತಾ ಇದೆ. ಯಾವುದೇ ರೀತಿ ವರಿ ಮಾಡೋ ನೆಸೆಸಿಟಿ ಇಲ್ಲ. ಒಂದು ತೀರಾ ಒಂದು ಕಡಿಮೆ ಬಡ್ಜೆಟ್ ಅಂದ್ರೆ ಸರ್ ಫಸ್ಟ್ ನಮಗೂ ಬರೋದೇನಂದ್ರೆ ರಷ್ಯಾನೇ. ಒಂದ್ ಕಡೆಯಿಂದ ಗವರ್ಮೆಂಟ್ ಫಂಡ್ ಇದೆ, ಎರಡನೇ ಕಡೆಯಿಂದ ಒಂದು ಎಂಟ್ರೆನ್ಸ್ ಎಕ್ಸಾಮ್ಸ್ ಇಲ್ಲ, ಡೊನೇಷನ್ಸ್ ಇಲ್ಲ. ಸೊ ಮಿನಿಮಮ್ ಬಡ್ಜೆಟ್ ಅಂದ್ರೂ ಕೂಡ ರಷ್ಯಾದಲ್ಲಿ ಇವಾಗ ಇಂಗೂಸ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಅಂತಿದೆ, ಬೇರೆ 20 lakh ರೂಪಾಯಿ ಮೆಡಿಕಲ್ ಕಂಪ್ಲೀಟ್ ಮಾಡ್ತಾನೆ ಅವನು. ಎರಡನೇದು ಚುವಾ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಅಂತಿದೆ, ಟೋಟಲ್ 23 ಲಕ್ಷ ರೂಪಾಯಿ ಇದ್ರೆ ಸಾಕು ಆರಾಮಾಗಿ ಮೆಡಿಕಲ್ ಮಾಡ್ಕೋಬಹುದು. ಮೂರನೇದು ನಮಗೆ ಚೇಚನ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಅಂತ ಬರುತ್ತೆ, ಅಪ್ರಾಕ್ಸಿಮೇಟ್ 25 ಲಕ್ಷ. ಇದೆಲ್ಲ ನಾನು ಹೇಳ್ತಿರೋದೇನಂದ್ರೆ 6 ವರ್ಷ ಟೈಮ್ ಇರುತ್ತೆ. ಇದು ಒಂದೇ ಸತಿ 25 ಲಕ್ಷ ಕೊಡೋ ನೆಸೆಸಿಟಿ ಇಲ್ಲ. ಅದಾದ್ಮೇಲೆ ಸ್ಟಾವ್ರೋಪೋಲ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಇದೆ, ಮತ್ತೆ ಅಲ್ತೈ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಇದೆ, ಮತ್ತೆ ಬಂದು ಪೆಟ್ರೋಜಾವ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಇದೆ. ಈ ತರ ಬಂದು ಬೇರೆ ಬೇರೆ ಯೂನಿವರ್ಸಿಟಿಗಳಿಗೆ ಬೇರೆ ಬೇರೆ ಚಾರ್ಜಸ್ ಇರುತ್ತೆ. ಬಟ್ ಒಂದಂತೂ ನಾವು ಹೇಳಬೇಕು ಸರ್, ಯಾವುದೇ ನಾವು ಸಿಟಿಗೆ ಹೋದ್ರು ಕೂಡ, ಯಾವುದೇ ಒಂದು ಸಿಟಿಗೆ ಹೋದ್ರು ಕೂಡ ಬಂದು ಆ ಸಿಟಿ ತುಂಬಾ ಡೆವಲಪ್ ಮಾಡಿರ್ತಾರೆ ಅವರು. ಒಳ್ಳೆ ಪಾಪ್ಯುಲೇಟೆಡ್ ಸಿಟಿ ಇರುತ್ತೆ. ರಷ್ಯಾದಲ್ಲಿ ನಾವು ಹೇಳ್ತೀವಿ ತುಂಬಾ ಪಾಪ್ಯುಲೇಷನ್ ಕಮ್ಮಿ ಇರುವಂತ ಕಂಟ್ರಿ ಅಂತ. ಬಟ್ ರಷ್ಯಾ ಬಂದು ತುಂಬಾ ಅತಿ ದೊಡ್ಡ, ಜಗತ್ತಲ್ಲಿ ದೊಡ್ಡ ಕಂಟ್ರಿ ಅದು, ಭೌಗೋಳಿಕವಾಗಿ ತುಂಬಾ ದೊಡ್ಡದಿದೆ. ಎಕ್ಸಾಕ್ಟ್ಲಿ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿ ಒಂದು ಸಿಟಿಯಲ್ಲೂ ಕೂಡ ಅದೇ ರೀತಿ ಅವರು ಡೆವಲಪ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ ಯಾವುದೇ ರೀತಿ ಟೆನ್ಷನ್ ತಗೊಳ್ಳೋ ನೆಸೆಸಿಟಿ ಇರೋದಿಲ್ಲ. ಆರಾಮಾಗಿ ಆ ಒಂದು ಪರ್ಟಿಕ್ಯುಲರ್ ಸಿಟಿಯಲ್ಲಿ ಸುಮಾರು 25-30 ಲಕ್ಷ ಪಾಪ್ಯುಲೇಷನ್ ಇದ್ದೇ ಇರುತ್ತೆ. ಆರಾಮಾಗಿ ಕಮ್ಯುನಿಕೇಟ್ ಮಾಡಿಕೊಂಡು, ಕ್ಲಿನಿಕಲ್ಸು ಚೆನ್ನಾಗಿರುತ್ತೆ, ಥಿಯರಿನೂ ಚೆನ್ನಾಗಿರುತ್ತೆ, ಪ್ರಾಕ್ಟಿಕಲ್ ಚೆನ್ನಾಗಿರುತ್ತೆ. ಆರಾಮಾಗಿ ಮೆಡಿಕಲ್ ಮುಗಿಸ್ಕೊಂಡು 15 ಅಪ್ರಾಕ್ಸಿಮೇಟ್ ಅಂದ್ರೂ ಕೂಡ 20 ಲಕ್ಷ ರೂಪಾಯಿಯಿಂದ 25 ಲಕ್ಷ ರೂಪಾಯಿ ಬಜೆಟ್ ಇದೆ ಅಂದ್ರೆ ಸರ್ 6 ವರ್ಷ ಆರಾಮಾಗಿ 7-8 ಕಾಲೇಜಸ್ ಆಪ್ಷನ್ ಕೊಡ್ಬೋದು. ಅವರು ಏನಂದ್ರೆ ಆಸ್ ಸೂನ್ ಆಸ್ ಪಾಸಿಬಲ್ ವಿಸಿಟ್ ಮಾಡಿದ್ರೆ ಆ ಒಂದು ಮೆಡಿಕಲ್ ಕಾಲೇಜಲ್ಲಿ ಅವಕಾಶ ಮಾಡ್ಕೊಡ್ಬೋದು. ಓಕೆ, ಅಂದ್ರೆ ನಾವೀಗ ಭಾರತದಲ್ಲಿ MBBS ಮಾಡಬೇಕು ಅಂದ್ರೆ ಕಡಿಮೆ ಅಂದ್ರೆ ಪೇಮೆಂಟ್ ಸೀಟ್ ಅಂತ ಬಂದಾಗ 1-1.5 ಕೋಟಿವರೆಗೂ ಹೋಗುತ್ತೆ. ಹೌದು. ಅಲ್ಲಿ ರಷ್ಯಾ ಅಂತ ಬಂದಾಗ ನಮ್ಗೆ 20ರಿಂದ ಒಂದು 25 ಲಕ್ಷದ ಒಳಗಡೆ ನಾನು MBBS ಮುಗಿಸ್ಬೋದಾಗ ಆರಾಮಾಗಿ ಮುಗಿಸ್ಬೋದು. ಓಕೆ ಸರ್, ಇನ್ನೊಂದು ತುಂಬಾ ಜನರಿಗೆ ಅಂದ್ರೆ ಪೇರೆಂಟ್ಸಿಗೂ ಇರುತ್ತೆ, ಓಕೆ ಅಲ್ಲಿ ಹೋಗೋದೆಲ್ಲವೂ ಕೂಡ ಓಕೆ, ಅಲ್ಲಿ ಸ್ಟೇ ಆಗೋದಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ, ಅಥವಾ ಸ್ಟೇ ಆಗೋದು ಎಲ್ಲಿ, ಫುಡ್ ಹೇಗಿರುತ್ತೆ, ಏನು, ಅಥವಾ ಹೆಲ್ತ್ ಏನಾದ್ರು ಇಶ್ಯೂಸ್ ಆದ್ರೆ ಏನು, ಯಾರು ಜವಾಬ್ದಾರಿ ತಗೊಳ್ತಾರೆ? ನೋಡಿ, ಇದೆಲ್ಲ ಈಗ ಸ್ಟೂಡೆಂಟ್ಗೆ ಅಡ್ಮಿಷನ್ ಇಂದ ಹಿಡಿದು ಮೆಡಿಕಲ್ ಮುಗಿಸ್ಕೊಂಡು ಬರೋವರೆಗೂ ಅವ್ರು ರಷ್ಯಾ ಆಗಿರ್ಲಿ, ಜಾರ್ಜಿಯಾ ಆಗಿರ್ಲಿ, ಉಜ್ಬೇಕಿಸ್ತಾನ್ ಆಗಿರ್ಲಿ, ಪ್ರಾಸೆಸ್ ನಮ್ದೇ ಇರುತ್ತೆ. ನಾವೇ ಟೇಕ್ ಓವರ್ ಮಾಡ್ತೀವಿ. ಕಂಟ್ರಿ ಚೇಂಜ್ ಆಗುತ್ತೆ, ಯೂನಿವರ್ಸಿಟಿ ಚೇಂಜ್ ಆಗುತ್ತೆ, ಡಾಕ್ಟರ್ ಟೀಮ್ಸ್ ಒಂದೇ ಇರುತ್ತಲ್ಲ. ಎಲ್ಲ ಇದನ್ನ ಗಮನ ಇಟ್ಟೇ ಬಂದು ನಾವು ಪ್ರಾಸೆಸ್ ಅನ್ನ ಮಾಡ್ಕೊಡೋದು. ಸ್ಟೂಡೆಂಟ್ಸ್ಗೆ ಡಾಕ್ಯುಮೆಂಟೇಶನ್ ಆಗಿರ್ಬೋದು, ರಿಜಿಸ್ಟ್ರೇಷನ್ ಆಗಿರ್ಬೋದು, ನೀವು ಹೇಳ್ದಂಗೆ ಹಾಸ್ಟೆಲ್ ಫೆಸಿಲಿಟಿ.
ಹೆಣ್ಮಕ್ಳಿಗೆ ಬೇರೆ ಹಾಸ್ಟೆಲ್ ಇರುತ್ತೆ, ಗಂಡು ಮಕ್ಳಿಗೆ ಬೇರೆ ಹಾಸ್ಟೆಲ್ ಇರುತ್ತೆ. ಕೆಲವು ಮೆಡಿಕಲ್ ಕಾಲೇಜಲ್ಲಿ ಹೆಂಗಿರುತ್ತೆ, ಒಂದೇ ಬಿಲ್ಡಿಂಗ್ ಅಲ್ಲಿ ಏನಾಗುತ್ತೆ, ಎಂಟ್ರೆನ್ಸ್ ಬೇರೆ ಇರುತ್ತೆ, ಇಲ್ಲಾಂದ್ರೆ ಫ್ಲೋರ್ ಬೇರೆ ಇರುತ್ತೆ. Okay. ಆ ತರ ಒಂದು ಪ್ರಾಸೆಸ್ ಇರುತ್ತೆ. ಮತ್ತೆ ಸ್ಟೂಡೆಂಟ್ಸ್ ಗಳಿಗೆ ಮೋಸ್ಟ್ ಆಫ್ ದಿ ಮೆಡಿಕಲ್ ಕಾಲೇಜಲ್ಲಿ ಇಂಡಿಯನ್ ಮೆಸ್ ಗಳಿದೆ. ಇಂಡಿಯನ್ ಮೆಸ್ ಇರೋದ್ರಿಂದ ಬಂದು ಅವ್ರಿಗೆ ಇಂಡಿಯನ್ ಫುಡ್ ಸಿಗ್ಬಿಡುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. 2ನೇ ವರ್ಷದಿಂದ ನಾನೇ ಖುದ್ದಾಗಿ ಮಾಡ್ಕೊಂಡು ನಾನು ತಿನ್ಕೊಂತೀನಿ ಅಂದ್ರೆ ಕೂಡ ಮೆಡಿಕಲ್ ಅವರೇ ಬಂದು ಫುಡ್ ಅನ್ನ ಪ್ರಿಪೇರ್ ಮಾಡ್ಕೋಬಹುದು. ಎಲ್ಲ ಬಂದು ನಿಮಗೆ ಹತ್ರದಲ್ಲಿ ಬಂದು ನಿಮಗೆ ಇದು ಡಿಮಾರ್ಟ್ ತರ, ರಿಲಯನ್ಸ್ ಮಾಡ್ತಾರ ಒಂದು ಸುಮಾರು ಹತ್ರ ಶಾಪ್ಸ್ ಗಳಿದೆ. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಅಲ್ಲಿ ಬಂದು ಮಟೀರಿಯಲ್ ಅನ್ನ ಪರ್ಚೇಸ್ ಮಾಡ್ಕೊಂತಾರೆ. ಸ್ವಲ್ಪ ಮಸಾಲಾ ಐಟಮ್ಸ್ ಇಲ್ಲಿಂದ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಅದೆಲ್ಲ ಬಂದು ಫುಡ್ ಅನ್ನ ಪ್ರಿಪೇರ್ ಮಾಡ್ಕೊಂಡು ಆರಾಮಾಗಿ ನಿಯರ್ ಬೈ ಕ್ಯಾಂಪಸ್, ನಿಯರ್ ಬೈ ಹಾಸ್ಟೆಲ್ಸ್, ದಿ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್, ದಿ ಬೆಸ್ಟ್ ಹಾಸ್ಪಿಟಲ್ಸ್, ಒಳ್ಳೆ ಒಳ್ಳೆ ಬೆಡ್ಡೆಡ್ ಹಾಸ್ಪಿಟಲ್ಸ್ ಅಲ್ಲಿ ಮಕ್ಕಳು ಆರಾಮಾಗಿ ಮೆಡಿಕಲ್ ಮುಗಿಸ್ಕೊಂಡು ಬರ್ತಾರೆ ಸರ್. ರಷ್ಯಾ ಅಂದ್ರೆ ಯಾವುದೇ ಕಾರಣಕ್ಕೂ ಭಯ ಪಡೋ ನೆಸೆಸಿಟಿ ಅಂತ ಇಲ್ಲ. ಓಕೆ, ನಾನು ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ಜನಕ್ಕೆ ಇದಾಗಲಿ. ಅಡ್ಮಿಷನ್ ಇಂದ ಹಿಡಿದು ಕಂಪ್ಲೀಟ್ ಅವ್ರು ಇಲ್ಲಿ ವಾಪಸ್ ಬರೋವರೆಗೂ ನಿಮ್ದೇ ಜವಾಬ್ದಾರಿ. ಏಪ್ರಾನ್ ಸೆಥೋಸ್ಕೋಪ್ ಇಂದ ಹಿಡಿದು ನಾಳೆ ಗ್ರಾಜುಯೇಷನ್ ಆಗಿ ಬ್ಲಾಕ್ ಕೋಟ್ ಹಾಕೊಂಡು ವಾಪಸ್ ಇಲ್ಲಿ ಬಂದು FMG ನೆಕ್ಸ್ಟ್ ಎಕ್ಸಾಮ್ ಬರೆಯೋವರೆಗೂ ಹೋಲ್ ಅಂಡ್ ಸೋಲ್ ಜವಾಬ್ದಾರಿ ಅದು ಡಾಕ್ಟರ್ ನಿಮ್ಸ್. ಓಕೆ, ರಷ್ಯಾ ಆಯ್ತು, ಇನ್ ಯಾವ ಕಂಟ್ರಿ ಹೋಗ್ಬೋದು? ಜಾರ್ಜಿಯಾ ಬಂದು ಯುರೋಪಿಯನ್ ಕಾಂಟಿನೆಂಟ್ ಬರುತ್ತೆ. ಯುರೋಪಿಯನ್ ಕಾಂಟಿನೆಂಟ್ ಅಂದ್ರೆ ಬೈ 2029 ಅಲ್ಲಿ ನಾನು ಶನಿಗನ್ ಒಳಗೆ ಹೋಗ್ತೀನಿ ಅಂದ್ರೆ ಯುರೋಪ್ ಒಳಗೆ ಹೋಗ್ಬಿಡ್ತೀನಿ ಅಂತ ವಾದ ಮಾಡ್ತಿರೋದು, ಅದು ನಡೀತಾ ಇದೆ. ಬಟ್ ಡಾಕ್ಯುಮೆಂಟ್ ಈಗ ಒಂದು 4 ವರ್ಷದಲ್ಲಿ ನೀವು ನೋಡಿದ್ರೆ ಈ ಜಾರ್ಜಿಯಾ ಕಂಟ್ರಿಯಲ್ಲಿ ಒಂದು ಯುರೋಪಿಯನ್ ಕಾಂಟಿನೆಂಟ್ ವುಮನ್ ಡಾಮಿನೇಟೆಡ್ ಕಂಟ್ರಿ ಸರ್. ಅದು ಹೌದು, ವುಮನ್ ಡಾಮಿನೇಟೆಡ್ ಕಂಟ್ರಿ ಅಂದ್ರೆ 0% ಕ್ರೈಮ್ ಇವತ್ತರೆಗೂ. ಹೆಣ್ಮಕ್ಳು ಸಂಖ್ಯೆ ಅಂದ್ರೆ 7 ಹೆಣ್ಮಕ್ಳಿಗೆ 3 ಗಂಡು ಮಕ್ಳು ಇರೋದು. ಹೆಣ್ಮಕ್ಳು ಯಾಕಂದ್ರೆ ಗರ್ಲ್ಸ್ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಲ್ಲಿ. ಒಂದು ಮಾಮೂಲಿ ಒಂದು ವರ್ಕರ್ಸ್ ಇಂದ ಹಿಡಿದು ಪೈಲಟ್ ವರ್ಗೂ ಕೂಡ ಅತಿ ಹೆಚ್ಚು ಹೆಣ್ಮಕ್ಳೆ. ಸೊ ಮತ್ತೆ ಒನ್ ಆಫ್ ದಿ ಸೇಫೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಇನ್ಸ್ಟ್ರಕ್ಷನ್ ಈಗ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಬಂದು ಟೋಟಲ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರುತ್ತೆ. ಯಾವುದೇ ರೀತಿ ಬಂದು ನಿಮಗೆ MBBS ರಿಲೇಟೆಡ್ ಬಂದು ಲ್ಯಾಂಗ್ವೇಜ್ ಕಲಿಯೋ ನೆಸೆಸಿಟಿ ಇರೋದಿಲ್ಲ. ಬಟ್ ಪ್ರಾಕ್ಟಿಕಲ್ ಅಂತ ಬಂದಾಗ ಒಂದು ಪೇಷಂಟ್ ಜೊತೆ ನಾನು ಕಮ್ಯುನಿಕೇಶನ್ ಮಾಡ್ಕೋಬೇಕಂದ್ರೆ ನನಗೆ ಲ್ಯಾಂಗ್ವೇಜ್ ಮಸ್ಟ್ ಆಗುತ್ತೆ. ಯಾಕಂದ್ರೆ ಇದು ಪೇಷಂಟ್ಸ್ಗೆ ರಿಲೇಟೆಡ್ ಇರುವಂತ ಒಂದು ಸಬ್ಜೆಕ್ಟ್ ಇದು. ಸೊ ಅದಕ್ಕೋಸ್ಕರ ಲ್ಯಾಂಗ್ವೇಜ್ ಮಸ್ಟ್ ಆಗುತ್ತೆ. 5 ವರ್ಷ ನೀವು ಮೆಡಿಕಲ್ ಮಾಡ್ತೀರಾ, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರುತ್ತೆ. 6ನೇ ವರ್ಷ ಇಂಟರ್ನ್ಶಿಪ್ ಅಂತ ಹೋದಾಗ ನಮಗೆ ಲ್ಯಾಂಗ್ವೇಜ್ ತುಂಬಾ ಕಂಪಲ್ಸರಿ ಕಲೀಲೇಬೇಕು. ದಿ ಬೆಸ್ಟ್ ಇರುತ್ತೆ, ಏನು ವರಿ ಮಾಡೋ ನೆಸೆಸಿಟಿ ಇರೋದಿಲ್ಲ. ಇದೊಂದು ಆಪ್ಷನ್ ಆಯ್ತು. ಮತ್ತೆ ಜಾರ್ಜಿಯಾದಲ್ಲಿ ಇನ್ನೊಂದು ಬೆನಿಫಿಟ್ಸ್ ಏನಿದೆ ಅಂದ್ರೆ, ನಾಳೆ ಈಗ ಸ್ಟೂಡೆಂಟ್ಗೆ ನಾವು SCU ಅಂತಿದೆ ಮೆಡಿಕಲ್ ಕಾಲೇಜು, ಜಾರ್ಜಿಯನ್ ನ್ಯಾಷನಲ್ ಯೂನಿವರ್ಸಿಟಿ. ನಾವು ಡಾಕ್ಟರ್ ಇನ್ಸ್ ಬಂದು ಅದಕ್ಕೆ ಸೌತ್ ಇಂಡಿಯಾದಲ್ಲೇ ಬಂದು ಎಕ್ಸ್ಕ್ಲೂಸಿವ್ ಕಾಂಟ್ರಾಕ್ಟ್ ಇರೋದು ನಮ್ದು. ಸೊ ಪ್ರತಿ ವರ್ಷ ಬಂದು 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಕಡೆಯಿಂದ ಟ್ರಾವೆಲ್ ಮಾಡ್ತಿದ್ದಾರೆ. ಅಲ್ಲಿ ವ್ಯವಸ್ಥೆ, ಅಕಾಮಿಡೇಷನ್ ಆಗಿರ್ಬೋದು, ಫುಡ್ ವ್ಯವಸ್ಥೆ ಆಗಿರ್ಬೋದು, ನಮ್ಮ ಕಡೆಯಿಂದ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದೀವಿ. ಮತ್ತೆ ಕಾಲೇಜಲ್ಲಿ ಏನು ಬೆನಿಫಿಟ್ ಮಾಡ್ತಿದ್ದಾರೆ ಅಂದ್ರೆ, ಸ್ಟೂಡೆಂಟ್ ಜಾರ್ಜಿಯಾ ಇಂದ ಬೇರೆ ಬೇರೆ ದೇಶಗಳಿಗೆ ಹೋಗ್ಬೋದು. ಯಾವ ತರ ಅಂದ್ರೆ ಅವರು ಶಾರ್ಟ್ ಟೈಮ್ ಮೊಬಿಲಿಟಿ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಶಾರ್ಟ್ ಟೈಮ್ ಮೊಬಿಲಿಟಿ ಪ್ರೋಗ್ರಾಮ್ ಅಂದ್ರೆ ನಂದು ಈಗ ನಾನು ಜಾರ್ಜಿಯಾದಲ್ಲಿ ಇದ್ದೀನಿ ಅಂದ್ರೆ ನಾಳೆ ನಾನು US, UK, ಕೆನಡಾನೋ, ಆಸ್ಟ್ರೇಲಿಯಾನೋ, ನ್ಯೂಜಿಲ್ಯಾಂಡ್ಗೆ ಯಾರನ್ನಾದ್ರೂ ಹೋಗ್ಬೇಕಂತ ಹೇಳಿದ್ರೆ ಅದಕ್ಕೆ ಆಪ್ಷನ್ ಬಂದು ಯೂನಿವರ್ಸಿಟಿ ಕಡೆಯಿಂದ ಪ್ರೊವೈಡ್ ಮಾಡ್ತಾರೆ ಅವರು. ಯಾಕಂದ್ರೆ ಸುಮಾರು ಜನಕ್ಕೆ ಆಸೆ ಇರೋದು ಅಮೆರಿಕಾಗೆ ಹೋಗ್ಬೇಕು, ನಾನು ಲಂಡನ್ಗೆ ಹೋಗ್ಬೇಕು, ನಾನು ಕೆನಡಾಗೆ ಹೋಗ್ಬೇಕಂತ ಡೈರೆಕ್ಟ್ ಆಗಿ ಹೋಗಕ್ ಆಗೋದಿಲ್ಲ. ಬಟ್ ಇಲ್ಲಿ ಒಂದು ಎನ್ವಿರಾನ್ಮೆಂಟ್ ಸಿಗ್ಬಿಡುತ್ತೆ ಅವ್ರಿಗೆ, ಎಲ್ಲಿ ಜಾರ್ಜಿಯಾದಲ್ಲಿ. ಅದು ಕೂಡ SCU ಕ್ಯಾಂಪಸ್ ಅಲ್ಲಿ ಬಂದು USM ಅಲ್ಲಿ ಬರೆಯೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಸೊ ಏನು ವರಿ ಮಾಡೋ ನೆಸೆಸಿಟಿ ಇರೋದಿಲ್ಲ. ಪ್ಲಾನ್ ಮಾಡಿಕೊಂಡು ದಿ ಬೆಸ್ಟ್ ಎಜುಕೇಶನ್ ಮುಗಿಸ್ಕೊಂಡು ಆರಾಮಾಗಿ ಬರ್ಬೋದು, ವಿಚ್ ಇಸ್ ವೆರಿ ನಿಯರ್ ಸರ್. ಇನ್ನೊಂದೇನಂದ್ರೆ ಡೈಲಿ 2 ಫ್ಲೈಟ್ ಇದೆ. ಟಿಬ್ಲಿಸಿ ಕ್ಯಾಪಿಟಲ್ ಅದು ಜಾರ್ಜಿಯಾಗೆ. ಬೆಂಗಳೂರಿಂದ ಡೆಲ್ಲಿ, ಡೆಲ್ಲಿ ಟು ಟಿಬ್ಲಿಸಿ, ಮತ್ತೆ ಬ್ಯಾಂಗ್ಳೂರ್ ಟು ಶಾರ್ಜಾ, ಶಾರ್ಜಾ ಟು ಟಿಬ್ಲಿಸಿ 2 ಕನೆಕ್ಷನ್ಸ್ ಇದೆ. ಆರಾಮಾಗಿ ಒಂದು ಏರ್ವೇಸ್ ಒಂದು ಸುಮಾರು ಒಂದು ತುಂಬಾ ಚೆನ್ನಾಗಿ ಆಪರೇಟ್ ಮಾಡುತ್ತೆ. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸುಮಾರು 250 ಸ್ಟೂಡೆಂಟ್ ಪ್ರತಿ ವರ್ಷ ಕಳಿಸ್ತಾ ಇದ್ದೀನಿ. ಅಲ್ಲಿ ಅಕಾಮಿಡೇಷನ್ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ನಮ್ಮದೇ ಟೀಮ್ ಇದ್ದು ಅಲ್ಲಿ ನಾನು ಕೆಲಸ ಮಾಡಿಸ್ತಾ ಇರೋದು. ಸೊ ಅದಕ್ಕೋಸ್ಕರ ವರಿ ಮಾಡೋ ನೆಸೆಸಿಟಿ ಇಲ್ಲ. ಜಾರ್ಜಿಯಾ ಆಲ್ಸೋ ಒನ್ ಆಫ್ ದಿ ಬೆಸ್ಟ್ ಮೆಡಿಕಲ್ ಕಾಲೇಜಸ್ ಇದೆ ಜಾರ್ಜಿಯಾದಲ್ಲಿ. ಅಂದ್ರೆ ಲೀಡಿಂಗ್ ಮೆಡಿಕಲ್ ಕಾಲೇಜ್ SCU, ಜಾರ್ಜಿಯನ್ ನ್ಯಾಷನಲ್ ಯೂನಿವರ್ಸಿಟಿ, ಮತ್ತೆ ಯೂನಿವರ್ಸಿಟಿ ಆಫ್ ಜಾರ್ಜಿಯಾ ಬರುತ್ತೆ, ಮತ್ತೆ ಜಾರ್ಜಿಯನ್ ಅಮೆರಿಕನ್ ಯೂನಿವರ್ಸಿಟಿ ಅಂತ ಬರುತ್ತೆ, ಕೌಕಾಸ್ ಸ್ಟೇಟ್ ಯೂನಿವರ್ಸಿಟಿ ಬರುತ್ತೆ, ಮತ್ತೆ ಅವೆಸಿನಾ ಯೂನಿವರ್ಸಿಟಿ ಅಂತ ಬರುತ್ತೆ. ಈ ತರ ಒಂದು 5 ಇಂದ 6 ಮೆಡಿಕಲ್ ಕಾಲೇಜಸ್ ಅಲ್ಲಿ ನಮ್ಮ ಡಾಕ್ಟರ್ ರಿಮ್ಸ್ ವತಿಯಿಂದ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಕಳಿಸ್ತಾ ಇದೀವಿ ಸರ್. ಓಕೆ, ಇನ್ನೊಂದು ಕಂಟ್ರಿ ಅಂದಾಗ ನಮಗೆ ಪದೇ ಕೇಳುವ ಉಜ್ಬೇಕಿಸ್ತಾನ್. ಇತ್ತೀಚೆಗಂತೂ ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಇದ್ದಂಗೆ, ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಸರ್. ಏನು ಯಾಕಂದ್ರೆ ಫಸ್ಟ್ ಬೆನಿಫಿಟ್ಸ್ ಏನಂದ್ರೆ ಡೆಲ್ಲಿಯಿಂದ ಜಸ್ಟ್ 2.5 hour ಅದು, ಬಹಳ ದೂರ ಏನಿಲ್ಲ, ಏನು ದೂರ ಇಲ್ಲ. ಇಂದ ಡೆಲ್ಲಿ ಹೋಗೋ ಎಷ್ಟು ಟೈಮ್ ಆಗುತ್ತೋ ಅಷ್ಟೇ ದೂರ ಬಂದು ಡೆಲ್ಲಿಯಿಂದ 2.5 hour ಅಲ್ಲಿ ಉಜ್ಬೇಕಿಸ್ತಾನ್ ರೀಚ್ ಆಗ್ಬಿಡ್ತೀವಿ. ಈಗ ಟ್ರೆಂಡಿಂಗ್ ಏನಕ್ಕೆ ಬಂತ ಅಂತ ಹೇಳಿದ್ರೆ, ಅದು ಟೂರಿಸ್ಟ್ ಸ್ಪಾಟ್ಸ್. ಉಜ್ಬೇಕಿಸ್ತಾನ್ ತಾಷ್ಕೆಂಟ್ ತುಂಬಾ ಬ್ಯೂಟಿಫುಲ್ ಸಿಟಿ. ಅಲ್ಲಿಂದ ನಿಮಗೆ ಸಮರ್ಕಂದ್ ಸಿಟಿ ಬರುತ್ತೆ, ಬುಖಾರಾ ಸಿಟಿ ಬರುತ್ತೆ, ಮತ್ತೆ ಉರ್ಗೆಂಜ್ ಅಂತ ಸಿಟಿ ಬರುತ್ತೆ. ಇದೆಲ್ಲ ಚಿಕ್ಕ ಒಂದು ಪ್ಲೇಸಸ್ ಬಂದು ತುಂಬಾ ಡೆವಲಪ್ ಮಾಡಿದ್ದಾರೆ. ಮುಖ್ಯ ಕಾರಣ ಎಜುಕೇಶನ್ ಅಲ್ಲಿ, ಸ್ಪೆಷಲಿ ಮೆಡಿಕಲ್ ಫೀಲ್ಡ್ ಅಲ್ಲಿ ಇವತ್ತು ಹೆಸರು ಮಾಡ್ತಿದೆ ಅಂದ್ರೆ ಕಂಪೇರ್ ಟು ರಷ್ಯಾ, ಉಜ್ಬೇಕಿಸ್ತಾನ್ ತುಂಬಾ ಲೀಡಿಂಗ್ ಅಲ್ಲಿ ಇದೆ. ಏನಕ್ಕಂದ್ರೆ FMG ಪಾಸಿಂಗ್ ಪರ್ಸೆಂಟೇಜ್ ಅಪ್ರಾಕ್ಸಿಮೇಟ್ 35 to 40% ರಿಸಲ್ಟ್ ಕೊಟ್ಟಿದ್ದಾರೆ ಅವರು. ಯಾಕಂದ್ರೆ FMG ಅಂದ್ರೆ ಈಗ ಇಂಡಿಯಾಗೆ ಬಂದ್
ಮೇಲೆ ಬರಿಬೇಕಲ್ಲ, ಆ ಎಕ್ಸಾಮ್ದು ರಿಸಲ್ಟ್ ತುಂಬಾ ಎಕ್ಸಲೆಂಟ್ ಆಗಿ ಬಂದಿದೆ. ಸೊ ಸುಮಾರು ವಿದ್ಯಾರ್ಥಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ, ಇಲ್ಲ ಸರ್ ಉಜ್ಬೇಕಿಸ್ತಾನ್ಗೆ ಎನ್ಕ್ವೈರಿ ಜಾಸ್ತಿ ಇದೆ ಈಗ, ಇಲ್ಲ ಸರ್ ಉಜ್ಬೇಕಿಸ್ತಾನಲ್ಲೇ ಮೆಡಿಕಲ್ ಮಾಡಬೇಕು, ದಿ ಬೆಸ್ಟ್ ಇದೆ ಆಪ್ಷನ್ಸ್. ನೋಡ್ತಿದ್ವಿ ನಾವು ಕೂಡ, FMG ರಿಸಲ್ಟ್ ಚೆನ್ನಾಗಿದೆ. ಮಿನಿಮಮ್ ಅಲ್ಲಿ ಒಂದು ಟೋಟಲ್ 7 ಮೆಡಿಕಲ್ ಕಾಲೇಜ್ ಜೊತೆ ನಮ್ದು ಟೈಅಪ್ ಇದೆ ಸರ್. ಅಲ್ಲಿ ತಾಷ್ಕೆಂಟ್ ಮೆಡಿಕಲ್ ಯೂನಿವರ್ಸಿಟಿ ಮೇನ್ ಕ್ಯಾಂಪಸ್ ಆಗುತ್ತೆ. ಅದಾದ್ಮೇಲೆ ತಾಷ್ಕೆಂಟ್ ಫಾರ್ಮಾಸ್ಯೂಟಿಕಲ್ ಯೂನಿವರ್ಸಿಟಿ ಒಂದಿದೆ. ಅದಾದ್ಮೇಲೆ ಸಮರ್ಕಂದ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಒಂದಿದೆ. ಮತ್ತೆ ನಿಮಗೆ ಮಾತಾಡ್ಬೇಕಂದ್ರೆ ಫರ್ಗಾನಾ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಇದೆ, ಮತ್ತೆ ಅಂದಿಜಾನ್ ಮೆಡಿಕಲ್ ಯೂನಿವರ್ಸಿಟಿ ಅಂತಿದೆ. ಈ ತರ ಒಂದು 5 ಇಂದ 6 ಮೆಡಿಕಲ್ ಕಾಲೇಜಸ್ ಅಲ್ಲಿ ನಮ್ಮದೇ ಆದಂತ ಎಕ್ಸ್ಕ್ಲೂಸಿವ್ ಕಾಂಟ್ರಾಕ್ಟ್ ಇದೆ. ಮತ್ತೆ ಕಾಲೇಜಿಂದ ನಿಯರ್ ಬೈ ಬಂದು ಹಾಸ್ಟೆಲ್ ಫೆಸಿಲಿಟಿಯನ್ನು ಅರೇಂಜ್ ಮಾಡಿದ್ದೀವಿ, ಇಂಡಿಯನ್ ಫುಡ್ ಫೆಸಿಲಿಟಿ ಕೊಡ್ತಾ ಇದೀವಿ. ಸ್ಟೂಡೆಂಟ್ ಏನು ಟೆನ್ಷನ್ ಇಲ್ದ್ರೆ ಮೆಡಿಕಲ್ ಮಾಡಬೇಕು, ಕಡಿಮೆ ವೆಚ್ಚದಲ್ಲಿ ಮಾಡಬೇಕು, ಕಡಿಮೆ ಮಾರ್ಕ್ಸ್ ಬಂದಿದೆ, ಜಸ್ಟ್ ಎಲಿಜಿಬಲ್ ಆಗಿದ್ರು ಕೂಡ ವರಿ ಮಾಡೋ ನೆಸೆಸಿಟಿ ಇಲ್ಲ ಸರ್. ಅವ್ರು ಕೇಳುವಂತ ಕಂಟ್ರಿ, ಕೇಳುವಂತ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಡಾಕ್ಟರ್ ವತಿಯಿಂದ ಮಾಡ್ಕೊಡ್ಬೋದು. ಓಕೆ ಸರ್, ಈಗ ನನಗೆ ಮಾತಾಡುವಾಗಲೇ ನನಗೊಂದು ಪ್ರಶ್ನೆ ಬಂತು. ನಾನೀಗ ರಷ್ಯಾದಲ್ಲಿ ಓದ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ, ನನಗೆ ಅಲ್ಲೇ ಏನಾದರೂ ಡಾಕ್ಟರ್ ಕೆಲಸ ಮಾಡೋ ಅವಕಾಶಗಳು ಇದಾಗುತ್ತೆ, ಸೃಷ್ಟಿ ಆಗುತ್ತೆ, ಹೇಗೆ ಸರ್? ನೋಡಿ, ಈಗ ರಷ್ಯಾಗೆ ನೀವು ಕಂಪೇರ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಅಷ್ಟು ಇನ್ಕಮ್ ಇದೆ. ರಷ್ಯಾದಲ್ಲಿ ನಾನು ಸಜೆಸ್ಟ್ ಮಾಡೋದಿಲ್ಲ, ಯಾಕಂದ್ರೆ ನಮಗಿಂತ ಕರೆನ್ಸಿ ವ್ಯಾಲ್ಯೂ ಕಮ್ಮಿ ಅವ್ರದ್ದು. ನಮ್ದು ಅಲ್ಲಿ ₹1,00,000 ದುಡಿದ್ರು 80,000 ಲೆಕ್ಕ, ಇಲ್ಲಿ ₹1,00,000 ದುಡಿದು ಅಲ್ಲಿ ಒಂದು 1.5 ಲಕ್ಷ ರೂಪಾಯಿ ಲೆಕ್ಕ, ಒಂದು 1,20,000 ಡಿಫ್ರೆನ್ಸ್, ಆ ತರ ಡಿಫ್ರೆನ್ಸ್ ಬರುತ್ತೆ. ನಮಗಿಂತ ಕರೆನ್ಸಿ ವ್ಯಾಲ್ಯೂ ಕಮ್ಮಿ ಸರ್. ಇವತ್ತು ರಷ್ಯಾದಲ್ಲಿ MBBS ಮಾಡಿಕೊಂಡು ಸಜೆಸ್ಟ್ ಮಾಡೋದೇನಂದ್ರೆ, ಯುರೋಪಿಯನ್ ಕಾಂಟಿನೆಂಟ್ಗೆ ಕೆಲಸಕ್ಕೆ ಹೋಗ್ಬೇಕು, ದಿ ಬೆಸ್ಟ್. ಯಾಕಂದ್ರೆ ಫ್ಯಾಮಿಲಿಯಿಂದ ಹೆಂಗೋ ದೂರ ಇರ್ಬೇಕಂತ ನಿರ್ಧಾರ ತಗೋಬಿಟ್ಟಿದೀವಿ, ದೇಶದಿಂದ ದೂರ ಇರ್ಬೇಕಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದೀವಿ. ಹೋಗ್ಬೇಕಾದ್ರೆ ಯುರೋಪಿಯನ್ ಕಾಂಟಿನೆಂಟ್ ದಿ ಬೆಸ್ಟ್. ಇವತ್ತು ಲಕ್ಸಂಬರ್ಗ್ ನೋಡಿ 27 ಲಕ್ಷ ಸಂಬಳ ತಿಂಗಳಿಗೆ ನಾನು ಕೊಡ್ತೀನಿ ಅಂತಿದ್ದಾನೆ. 27 ಲ್ಯಾಕ್. ಅವನಿಗೆ ಬೇಕಾಗಿರೋದೇನು? 3 ವರ್ಷ ಎಕ್ಸ್ಪೀರಿಯನ್ಸ್ ಕೇಳ್ತಾನ ಅವನು. 3 ಇಯರ್ ಅವ್ನು ಶ್ರಮ ಪಟ್ಟು ಕರೆಕ್ಟ್ ಆಗಿ ಪ್ರಾಕ್ಟಿಕಲ್ ಮಾಡ್ಕೊಂಡು ಮುಂದೆ ಹೋದ್ರೆ 27 ಲ್ಯಾಕ್ ರೂಪೀಸ್ ಲಕ್ಸಂಬರ್ಗ್ ಕಂಟ್ರಿ ಕೊಡ್ತಾ ಇದೀವಿ. ಇದಕ್ಕಿಂತ ಆಪರ್ಚುನಿಟಿ ಎಲ್ಲಿದೆ ಸರ್? ಒಂದು 10 ವರ್ಷ ಕೆಲಸ ಮಾಡ್ಕೊ ಬಂದ್ರೆ ಸ್ವಂತ ಹಾಸ್ಪಿಟಲ್ ಹಾಕೋಬಹುದು. ಅದು ಏನು NABH ಅಪ್ರೂವ್ಡ್ ಇರೋಂಥ ಹಾಸ್ಪಿಟಲ್ ಹಾಕೋಬಹುದು. ಯಾವುದೇ ರೀತಿ ತಡ ಇಲ್ಲ. ಯಾಕಂದ್ರೆ ಮೆಡಿಕಲ್ ಸ್ಟ್ರೀಮೇ ಹೆಂಗ ಗೊತ್ತಾ ಸರ್, ಅದು ಎಷ್ಟು ಕ್ವಾಲಿಟಿ, ಎಷ್ಟು ಇವ್ರ ಕೈಗುಣ ಚೆನ್ನಾಗಾಗುತ್ತೋ ಅಷ್ಟು ಜನ ಇವ್ರಿಗೆ ಲೈಕ್ ಮಾಡ್ತಾರೆ, ಅಷ್ಟು ಜನ ಬಂದು ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಅವಕಾಶ ಆರಾಮಾಗಿ ಸಿಗ್ಬಿಡುತ್ತೆ. ಎಲ್ಲಾದ್ರೂ ಕೇಳಿದ್ದೀರಾ ಸರ್ ಒಂದು ಮಾತು? ಇವತ್ತು ಡಾಕ್ಟರ್ ಆಗ್ಬಿಟ್ಟು ಅವ್ನು ಕೆಲಸ ಇಲ್ದ್ರೆ ಮನೇಲಿ ಕೂತಿದ್ದಾನೆ, ಎಲ್ಲಾದ್ರೂ ಕೇಳಿದ್ದೀರಾ? ಎಲ್ಲ ಫೀಲ್ಡ್ ನೀವು ಕೇಳ್ಬೋದು. ಬಟ್ ಮೆಡಿಕಲ್ ಎಂತ ಒಂದು ಪ್ರೊಫೆಷನ್ ಅಂದ್ರೆ ಸರ್, ಡೇ ಫಸ್ಟ್ ಇಂದ ಅರ್ನಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ ನಮಗೆ ಸರ್. ಇವತ್ತು ನಮ್ಮ ಸರ್ಕಾರ ನಮಗೆ ಇಂಟರ್ನ್ಶಿಪ್ ಮಾಡ್ಬೇಕಾದ್ರೆ 67,000 ರೂಪಾಯಿ ಕೊಡ್ತಾ ಇದೆ. ಬೇರೆ ಸ್ಟ್ರೀಮ್ ಯಾರು ಕೊಡ್ತಾ ಇದೀವಿ ಸರ್ ನಾವು? ಡಿಮ್ಯಾಂಡ್ ಇದೆ, ಸಪ್ಲೈ ಇಲ್ವಲ್ಲ. 100% ಡಿಮ್ಯಾಂಡ್ ಇದೆ, ಸಪ್ಲೈನೇ ಇಲ್ಲ. ಏನ್ ಮಾಡ್ತೀರಾ? ಈಗ ನೋಡಿ, ನಮ್ಮ ಭಾರತದಲ್ಲೇ ಬಂದು ಮೆಡಿಕಲ್ ಓದಿಸ್ತಾ ಇರೋದು ನಾವು ಕೋಟ್ಯಾಂತರ ರೂಪಾಯಿ ತಗೊಂಡ್ರು ಕೂಡ 250 ಸ್ಟೂಡೆಂಟ್ಸ್ಗೆ ಒಂದು ಡಾಕ್ಟರ್ ಟೀಚ್ ಮಾಡ್ತಿರೋದು. ನಮ್ ಸೆಕ್ಷನ್ ಮಾಡಿದ್ರೆ ಡಾಕ್ಟರ್ಗಳು ಬೇಕು. ಈ ತರ ಬರ್ತಾ ಬರ್ತಾ ಏನಾಗುತ್ತೆ ಅಂದ್ರೆ, ದಿ ಬೆಸ್ಟ್ ಡಾಕ್ಟರ್ಗಳು ಬರ್ತಾರೆ, ದಿ ಬೆಸ್ಟ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಓದ್ಕೊಂಡ್ ಬರ್ತಾರೆ. ಸ್ಟೂಡೆಂಟ್ ಕಡಿಮೆ ಮಾರ್ಕ್ಸ್ ಬಂದಿದೆ, ನೀಟಲ್ಲಿ ಜಸ್ಟ್ ಎಲಿಜಿಬಲ್ ಆಗಿದೀವಿ ಅಥವಾ ಎಲಿಜಿಬಲ್ ಆಗಿಲ್ಲ, ಏನೇ ಇದ್ರು ಕೂಡ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿ, ದಿ ಬೆಸ್ಟ್ ಸೊಲ್ಯೂಷನ್ ಡಾಕ್ಟರ್ ವತಿಯಿಂದ ನಿಮ್ಗೆ ಕೊಡ್ಬೋದು. ಓಕೆ, ಇಷ್ಟೆಲ್ಲ ಕೇಳಿದ್ಮೇಲೆ ಪೇರೆಂಟ್ಸ್ಗೆ ಒಂದು ಸಣ್ಣ ಅಳುಕು ಆತಂಕ ಇದ್ದೇ ಇರುತ್ತೆ, ಕಳಿಸ್ದಾಗ ಏನಾದ್ರೂ ಆಗ್ಬಿಡುತ್ತಾ ಏನು ಎತ್ತ ಅಂತ. ಅಂಥವ್ರಿಗೆ ಏನ್ ಹೇಳ್ತೀರಿ ಸರ್? ಅಂದ್ರೆ ಈ ತುಂಬಾ ವರ್ಷದಿಂದ ಇರೋ ಕಾರಣಕ್ಕೆ ಏನ್ ಹೇಳ್ತೀರಿ ಅಂತ? ಸರ್, ಈಗ ನನ್ನ ಹತ್ರ ಏನು ಡಾಕ್ಟರ್ ಸ್ಪೆಷಾಲಿಟಿ ಅಂತಾನೆ ಹೇಳ್ತೀನಿ. ಪ್ರತಿ ವರ್ಷ ಹೆಣ್ಮಕ್ಳ ಸಂಖ್ಯೆನೇ ಜಾಸ್ತಿ. ಆ ಹೆಣ್ಮಕ್ಳಿಗೆ ಕಳಿಸಿ ಧೈರ್ಯವಾಗಿ ಮೆಡಿಕಲ್ ಮುಗಿಸ್ಕೊಂಡು ವಾಪಸ್ ಬರೋರಿಗೆ ನಾವೇನ್ ಚಾಲೆಂಜ್ ತಗೊಂತೀವಲ್ಲ ಸರ್, ಅದು ಅಷ್ಟು ಸುಲಭ ಅಲ್ಲ. ಸೊ ಹೆಣ್ಮಕ್ಳೇ ಸೇಫ್ ಆಗಿದ್ದಾಗ ಒಂದು ಗಂಡು ಮಕ್ಕಳಿಗಂತೂ ಅದು ಮನೇಲಿದ್ದಂಗೆ ವಿದ್ಯಾರ್ಥಿಗಳು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಇಲ್ಲಿಂದ ಹೋಗಿ ಮುಗಿಸ್ಕೊಂಡು ಇಂಡಿಯಾಗೆ ವಾಪಸ್ ಬರೋವರೆಗೂ ಜವಾಬ್ದಾರಿ ಇರುತ್ತೆ. ಸೊ ಇದೇ ಕಮಿಂಗ್ ಸಂಡೇ ಬಂದು ನಮಗೆ ಓಪನ್ ಸೆಮಿನಾರ್ ಕೂಡ ಅವೈಲೇಬಲ್ ಇದೆ ಸರ್. ಈಗ ಹೋಟೆಲ್ ಫಾರ್ಚೂನ್ ಪಾರ್ಕ್ ಹೋಟೆಲ್ ಅಲ್ಲಿ ಬಂದು ಮೆಗಾ MBBS ಸೆಮಿನಾರ್ ನಡೀತಾ ಇದೆ ಬರೋ ಭಾನುವಾರ. ಅಥವಾ ಕನ್ಫ್ಯೂಷನ್ಸ್ ಇದೆ, ಕಡಿಮೆ ಮಾರ್ಕ್ಸ್ ಇದೆ, ಸೆಮಿನಾರಿಗೆ ಬರಬೇಕು ಅಂತ ಹೇಳಿದ್ರೆ ಫಾರ್ಚೂನ್ ಪಾರ್ಕ್ ಹೋಟೆಲ್ಗೆ ಬಂದ್ರೆ ಟೋಟಲ್ ಒಂದು ಮಾಹಿತಿ ಗೊತ್ತಾಗುತ್ತೆ. ಮತ್ತೆ ಇದೇ ಶನಿವಾರ ಬಂದು ನಮಗೆ ಮೈಸೂರಲ್ಲೂ ಕೂಡ ಮೆಗಾ ಒಂದು MBBS ಸೆಮಿನಾರ್ ನಡೀತಾ ಇದೆ. ಮೈಸೂರು ಮತ್ತೆ ಬ್ಯಾಂಗ್ಳೂರಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಇದೊಂದು ಗೋಲ್ಡನ್ ಆಪರ್ಚುನಿಟಿ. ಡಾಕ್ಯುಮೆಂಟ್ ಸಮೇತ ಬನ್ನಿ, ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ. ನೀವು ಕೂಡ ನೀವು ಕೂಡ ಒಂದು ಡಾಕ್ಟರ್ ಆಗ್ಬೇಕಂದ್ರೆ 100% ಥ್ರೂ ಡಾಕ್ಟರ್ ಡ್ರೀಮ್ಸ್ ಇಂದ ನಿಮ್ಮ ಡ್ರೀಮ್ ಅನ್ನ ಫುಲ್ಫಿಲ್ ಮಾಡೋದಕ್ಕೆ ಅವಕಾಶ ನಮ್ಮ ಈ ಒಂದು ಥರ್ಡ್ ಐ ಮೂಲಕ ಒಂದು ಆಪರ್ಚುನಿಟಿನ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಕ್ಕೆ ಸರ್ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. 16 ವರ್ಷದಿಂದ ಸರ್ವಿಸ್ ಮಾಡ್ಕೊಂಡು ಬಂದಿದ್ದೀರಿ. ಜೊತೆಗೆ ಪ್ರತಿ ವರ್ಷ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ನಿಮ್ಮ ವಿಚಾರಧಾರೆಗಳನ್ನ ಜನರ ಮುಂದೆ ಇಡ್ತಿದ್ದೀನಿ. ಇನ್ನಷ್ಟು ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು. ಬಂಧುಗಳು, ಇಲ್ಲಿವರೆಗೆ ನಮ್ಮ ಜೊತೆಗೆ ಡಾಕ್ಟರ್ ಡ್ರೀಮ್ಸ್ ನ ಮುಬಾರಕ್ ಅವರಿದ್ರು. ಅವ್ರು ಅದನ್ನೇ ಹೇಳ್ತಾ ಇರೋದು, ಒಮ್ಮೆ ಬನ್ನಿ ಕಚೇರಿಗೆ, ಆರಾಮಾಗಿ ಕುತ್ಕೊಂಡು ಒಂದಷ್ಟು ಹೊತ್ತುಗಳ ಕಾಲ ಮಾತಾಡಿ, ಆ ನಂತರ ನಿಮಗೆ ಯಾವ ನಿರ್ಧಾರ ಬೇಕೋ ಆ ನಿರ್ಧಾರವನ್ನ ತೆಗೆದುಕೊಳ್ಳಿ. ನಾನು ಮತ್ತೆ ಅದನ್ನೇ ಹೇಳ್ತಾ ಇರೋದು, ಕನಸು ಕಂಡಿದ್ದೀರಿ, ಆ ಕನಸನ್ನ ಮೊಟಕುಗೊಳಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ಕನಸನ್ನ ನನಸು ಮಾಡ್ಕೊಳ್ಳಿ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ. ಥ್ಯಾಂಕ್ ಯು.